ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ ಚಿತ್ರದುರ್ಗ. ಸ್ಟೂಡೆಂಟ್ಸ್, ನಾವು ನಿನ್ನೆ 29ನೇ ತಾರೀಕು ನಡೆದಂತಹ ಒಂದು ಗಣಿತ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಏನಿತ್ತು, ಸೊ ಅದರ ಕೀ ಉತ್ತರಗಳನ್ನು ನಾನು 24ನೇ ಪ್ರಶ್ನೆವರೆಗೂ ಸಹ ಹಾಕಿದ್ದೆ. ಯಾಕೆಂತಂದರೆ ಎಲ್ಲ ಪ್ರಶ್ನೆಗಳನ್ನು ಒಂದೇ ವಿಡಿಯೋದಲ್ಲಿ ಮಾಡಿದರೆ ಲೆಂತಿ ಆಗ್ತದೆ, ಹಾಗಾಗಿ ನಿಮಗೆ ಸೆಂಡ್ ಮಾಡೋದು ಸಹ ಭಾಳ ಲೇಟ್ ಆಗುತ್ತೆ ಅಂತೇಳಿ ಒಂದೇ ವಿಡಿಯೋದಲ್ಲಿ ನಾನು ಮಾಡಿದ್ದೆ. ಸೊ ಈಗ ಪಾರ್ಟ್ 2 ಅನ್ನು ನಿಮಗೆ 25ನೇ ಪ್ರಶ್ನೆಯಿಂದ ಕಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಉತ್ತರಗಳನ್ನು ನೋಡಿಕೊಂಡು ನೀವು ಬರೆದಿರ್ತಕ್ಕಂಥ ಉತ್ತರ ಸರಿಯಾಗಿದೆಯಾ ಹೇಗೆ ಅಂತೇಳಿ ಚೆಕ್ ಮಾಡ್ಕೊಳ್ರಿ. ನಾನು ಈ ಹಿಂದಿನ ಒಂದು ವಿಡಿಯೋದಲ್ಲಿ ಮಾಡಿದಂತಹದ್ರಲ್ಲಿ 18ನೇ ಪ್ರಶ್ನೆ ಮತ್ತು 24ನೇ ಪ್ರಶ್ನೆನಲ್ಲಿ ಕೊನೆಯಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿಬಿಟ್ಟಿದೆ. ಸೊ ಅಲ್ಲಿ ಒಂದು ಸಣ್ಣ ಒಂದು ಮಿಸ್ಟೇಕ್ಸ್ ಆಗಿದೆ. ಹಾಗಾಗಿ √2 ನಾನು 2 ಬರ್ಕೋಬೇಕಾಗಿತ್ತು, ಅದನ್ನು 4 ಅಂತ ಬರ್ಕೊಂಬಿಟ್ಟಿದ್ದೀನಿ. ಅದನ್ನೊಂದನ್ನು ತಿದ್ದುಕೊಳ್ರಿ. ಮತ್ತು 24ನೇ ಪ್ರಶ್ನೆಯಲ್ಲಿ ಕೂಡ ಒಂದು ಸ್ವಲ್ಪ ಸಣ್ಣ ಮಿಸ್ಟೇಕ್ ಆಗಿದೆ, ಅದನ್ನು ಸಹ ತಿದ್ದುಕೊಳ್ರಿ ಅಂತ ಹೇಳ್ತಾ, ಇನ್ನೊಂದು ಪ್ರಶ್ನೆಯ ಬಗ್ಗೆ ಭಾಳ ಜನ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಒಂದು ದಾಳವನ್ನು ಉರುಳಿಸಿದಾಗ ಅಂತಂದಾಗ, ಇಲ್ಲ ಸರ್ ಆ ದಾಳದಲ್ಲಿ 6 ಮುಖಗಳಿರ್ತವೆ ಅಂಥೇಳಿ. ಖಂಡಿತ ಅದು 6 ಮುಖಗಳಿರ್ತಕ್ಕಂಥ ದಾಳ ಅಲ್ಲ, ಪಗಡೆ ಕಾಯಿಯ ರೀತಿಯಲ್ಲಿ 4 ಮುಖಗಳಿರ್ತಕ್ಕಂಥ ದಾಳ ಮಾತ್ರ. ಹಾಗಾಗಿ ಇನ್ನೆರಡು ಮುಖಗಳಲ್ಲಿ ಸಂಖ್ಯೆ ಇರಲ್ಲ. 4 ಮುಖಗಳಲ್ಲಿ ಮಾತ್ರ 1, 3, 4, 6 ಸಂಖ್ಯೆಗಳು ಮಾತ್ರ ಇರ್ತವೆ ಅಂತ ಹೇಳ್ತಾ, ಬನ್ನಿ ನೋಡೋಣ ಈ ಪಾರ್ಟ್ 2 ಹೇಗಿದೆ ಅಂತಕ್ಕಂಥ ಕ್ವಶನ್ಸನ್ನು ನಿಮಗೆ ನಾನೀಗ ತೋರಿಸ್ತಾ ಹೋಗ್ತೇನೆ. ಸೊ ಇದು ಸ್ಟೂಡೆಂಟ್ಸ್ 25ನೇ ಪ್ರಶ್ನೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x³ ಪ್ಲಸ್ 4x² ಮೈನಸ್ 11x ಪ್ಲಸ್ 35 ಜಿ ಆಫ್ ಎಕ್ಸ್ನಿಂದ ಭಾಗಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಬೇಕು. ಆ್ಯಸ್ ಯೂಶುವಲ್ ಭಾಗಾಕಾರವನ್ನು ನೀವು ಮಾಡಬೇಕಾಗ್ತದೆ. ಸೊ ಇಲ್ಲಿ ಭಾಗಾಕಾರಕ್ಕೆ ಹಾಕೋಬೇಕಾದ್ರೆ, ಸೊ ಭಾಗಾಕಾರಕ್ಕೆ ನಾವು ಇಲ್ಲಿ ಹಾಕೋಬೇಕಾದ್ರೆ ಒಂದೇ ನಿಮಿಷ. ಎಸ್, x² ಮೈನಸ್ 2x ಪ್ಲಸ್ 3. ಸೊ ಇದನ್ನು ನಾವು 3x³ ಪ್ಲಸ್ 4x² ಮೈನಸ್ 11x ಪ್ಲಸ್ 35. ಸೊ ಇಲ್ಲಿ ಯಾವುದೇ ಎಕ್ಸ್ನ ಒಂದು ಚರಾಕ್ಷರ ಬಿಟ್ಟೋಗಿಲ್ಲ. x⁻3 2 1 ಪೂರ್ತಿ ಇದ್ದೇ ಇದೆ. ಹಾಗಾಗಿ ಇಲ್ಲೇನು ಎಕ್ಸ್ಟ್ರಾ ಬರ್ಕೊಳೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ x² ಇದೆ, x² 3x³ ಭಾಗಿಸ್ಬೇಕು. ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕು ಏನು ಭಾಗಾಕಾರಕ್ಕೆ ನಾವು ಹಾಕ್ಕೋಬೇಕು ಅಂತೇಳಿ. ನೋಡಿರಿ, 3x³ ಇಲ್ಲಿರ್ತಕ್ಕಂತಹ ಮೊದಲನೇ ಪದ, ಇಲ್ಲಿರ್ತಕ್ಕಂತಹ ಮೊದಲನೇ ಪದ ಎರಡನ್ನೂ ಸಹ ಈ ಮೊದಲನೇ ಪದವನ್ನು ಈ ಮೊದಲನೇ ಪದದಿಂದ ಭಾಗಿಸ್ಬೇಕು. x² ಭಾಗಿಸಿದರೆ x² ಇಲ್ಲಿರ್ತಕ್ಕಂತಹ ಕ್ಯೂಬ್ ಹೊರಟೋಗ್ತದೆ, 3x ಮಾತ್ರ ಉಳಿತದೆ. ಅಂದರೆ ಇಲ್ಲಿ 3xನಿಂದ ನೀವು ಗುಣಾಕಾರ ಮಾಡ್ಕೋಬೇಕು. 3xನಿಂದ ಇದು ಅಷ್ಟನ್ನು ಸಹ ಗುಣಿಸ್ಬೇಕು, 3 ಪದಗಳನ್ನು ಗುಣಿಸ್ಬೇಕು. 3x × x² ಅಂತಂದರೆ 3x³ ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್, ಇಲ್ಲಿ ಮತ್ತೆ 3 × 2 6x² ಆಗುತ್ತೆ. ಮತ್ತು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ. 3 × 3 3 9x ಆಗುತ್ತೆ. ಸೊ ಈ ಥರ ಇದನ್ನು ನಾವು ಕಳೆದಾಗ, ಇಲ್ಲಿ ಕಳಿಬೇಕಾಗ್ತದೆ. ಕಳೆದಾಗ ಎಲ್ಲದರ ಚಿಹ್ನೆನೂ ಚೇಂಜ್ ಆಗುತ್ತೆ. ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ, ಇದು ಕೂಡ ಮೈನಸ್ ಆಗುತ್ತೆ. 3x³ ಕ್ಯಾನ್ಸಲ್ ಆಗುತ್ತೆ. 4x² 6x² ಎರಡರಲ್ಲೂ ಸಹ ಪ್ಲಸ್ಸೇ ಬಂದಿರೋದ್ರಿಂದ ಕೂಡಿಸ್ಬೇಕು, 10x² ಆಗುತ್ತೆ. ಇಲ್ಲಿ 11x 9x ಅಲ್ಲಿ ಮೈನಸ್, ಎರಡರಲ್ಲೂ ಮೈನಸ್ ಇರೋದ್ರಿಂದ ಅದನ್ನು ಕೂಡಿಸ್ಬೇಕು, 20x ಆಗುತ್ತೆ. ಇನ್ನು ಪ್ಲಸ್ 35 ಇಲ್ಲಿ ಕೆಳಗಡೆ ಇಳಿಸ್ಕೋಬೇಕು ನಾವು, ಪ್ಲಸ್ 35 ಇಲ್ಲಿ ಬರ್ತದೆ. ಈಗ ನೋಡಿರಿ, ಇಲ್ಲಿ x² ಇದೆ, ಇಲ್ಲಿ 10x² ಇದೆ. ಸೊ ಅದನ್ನು ಚೆಕ್ ಮಾಡ್ಕೋಬೇಕು. 10x² x² ಭಾಗಾಕಾರ ಮಾಡಬೇಕು. x² ಕ್ಯಾನ್ಸಲ್ ಆಯಿತು, 10ರಿಂದ ಗುಣಿಸಿದರೆ ಸಾಕು. ಹಾಗಾದರೆ ಇಲ್ಲಿ ಪ್ಲಸ್ 10 ಹಾಕ್ಕೋಬೇಕು. 10ರಿಂದ ಎಗೈನ್ ಇದಷ್ಟನ್ನು ಗುಣಿಸ್ಕೋಬೇಕು, x² ಮೈನಸ್ 2x ಪ್ಲಸ್ 3. 10 × x² ಅಂತಂದರೆ 10x² ಆಯಿತು. ನೆಕ್ಸ್ಟು 10 × ಮೈನಸ್ 2x ಅಂದರೆ, ಸೊ ಇಲ್ಲೊಂದು ಸಣ್ಣ ಗೆರೆ ಇದೆ, ಅದನ್ನು ತೆಗೆದುಬಿಡ್ತೀನಿ, ಇಲ್ಲಾಂದರೆ ನಿಮಗೆ ಕನ್ಫ್ಯೂಷನ್. ಓಕೆ, ಇಲ್ಲಿ 10 × ಮೈನಸ್ 2x ಅಂದರೆ 10 20x ಆಯಿತು. 10 × 3 ಅಂತಂದರೆ 10 30 ಆಯಿತು. ಸೊ ಈಗ ನಾವು ಕಳೆದಾಗ ಚಿಹ್ನೆ ಚೇಂಜ್ ಆಗ್ತದೆ. ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. 10x² ಕ್ಯಾನ್ಸಲ್ ಆಯಿತು. 20xಗೆ ಪ್ಲಸ್ಸು ಮೈನಸ್ರಿಂದ ಇದು ಕ್ಯಾನ್ಸಲ್ ಆಯಿತು. 35ಕ್ಕೆ ಪ್ಲಸ್ ಇದೆ, 30ಕ್ಕೆ ಮೈನಸ್ ಇದೆ. ಕಳೆದ್ರೆ ನಮಗೆ ಪ್ಲಸ್ 5 ಉಳೀತು. ಈಗ ಇದು ಭಾಗಲಬ್ಧ, ಇಲ್ಲಿರ್ತಕ್ಕಂಥದ್ದು ಶೇಷ. ಸೊ ಕ್ಯೂ ಆಫ್ ಎಕ್ಸ್ ಭಾಗಲಬ್ಧ
ಇಸ್ ಈಕ್ವಲ್ ಟು 3x ಪ್ಲಸ್ 10 ಆರ್ ಆಫ್ ಎಕ್ಸ್ ಶೇಷ ಇಸ್ ಈಕ್ವಲ್ ಟು 5. ಸೊ ಇವೆರಡನ್ನು ನೀವು ಕಂಡುಹಿಡಿಯಬೇಕಾಗಿರ್ತಕ್ಕಂಥದ್ದು. ಸೊ ಇಷ್ಟು ಮಾಡಿದರೆ ನಿಮಗೆ 3 ಅಂಕಗಳು ಲಭಿಸ್ತದೆ. ಮುಂದಿನ ಪ್ರಶ್ನೆ ಅಥವಾ ಪ್ರಶ್ನೆ ಇದೆ, ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧಗಳು ಕ್ರಮವಾಗಿ -3 ಮತ್ತು 2 ಆಗಿರೋ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಅಂತ ಇದೆ. ಸೊ ಇಲ್ಲಿ ವರ್ಗ ಬಹುಪದೋಕ್ತಿಯನ್ನು ನಾವು ಬರೀಬೇಕಾದ್ರೆ ವರ್ಗ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ ನಮಗೆ x² ಮೈನಸ್ ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ, ಇದನ್ನು ಹಾಕ್ಕೊಂಡು ನಾವು ಇಲ್ಲಿ ವರ್ಗ ಬಹುಪದೋಕ್ತಿಯನ್ನು ಬರೀಬೇಕಾಗ್ತದೆ. ಈಗ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಿದ್ದಾರೆ. ಮೊತ್ತ 3, ಗುಣಲಬ್ಧ 2 ಆಗಿದೆ. ಹಾಗಾಗಿ ಇದಕ್ಕೆ ನಾವು ಇಲ್ಲಿ ಬೆಲೆಯನ್ನು ಹಾಕಿದರೆ x² ಮೈನಸ್ ಶೂನ್ಯತೆಗಳ ಮೊತ್ತ -3 ಆಗಿರೋದ್ರಿಂದ -3 ಇಂಟು ಎಕ್ಸ್ ಆಗುತ್ತೆ, ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಇಲ್ಲಿ 2 ಆಗಿದೆ. ದಟ್ ಈಸ್ ಈಕ್ವಲ್ ಟು x² ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ 3x ಆಗುತ್ತೆ, ಪ್ಲಸ್ 2 ಆಗುತ್ತೆ. ಇದು ನಮಗೆ ಬೇಕಾಗಿರ್ತಕ್ಕಂತಹ ಬಹುಪದೋಕ್ತಿ. ಅವರೇನು ಕೇಳಿದರೆ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಸಹ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದನ್ನು ನಾವು ಬಿಡಿಸಬೇಕಾಗ್ತದೆ. x² ಪ್ಲಸ್ 3x ಪ್ಲಸ್ 2 ಇದನ್ನು ನಾವು ಅಪವರ್ತನ ಕ್ರಮದಲ್ಲಿ ಬಿಡಿಸಬೇಕು. ಅಪವರ್ತನ ಕ್ರಮದಲ್ಲಿ ಬಿಡಿಸಬೇಕಾದ್ರೆ ನೋಡಿರಿ, ಇಲ್ಲಿ ಪಿ ಆಫ್ ಎಕ್ಸ್ 0 ಆಗುತ್ತೆ ಶೂನ್ಯತೆಗಳನ್ನು ಕಂಡುಹಿಡಿಯಬೇಕಾದ್ರೆ, ಅದಕ್ಕೆ ಇಸ್ ಈಕ್ವಲ್ ಟು 0 ಅಂತ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ x² ಪ್ಲಸ್ 2x ಪ್ಲಸ್ 1x ಕೂಡಿಸಿದರೆ 3x ಬರಬೇಕು. ಇವೇ 2 ಮತ್ತು 1 ಗುಣಿಸಿದರೆ 2 1 2 ಬರ್ತದೆ. ಹಾಗಾಗಿ ಇದನ್ನು ಸ್ಪ್ಲಿಟ್ ಮಾಡಿ ಎಕ್ಸನ್ನು ಕಾಮನ್ ತೆಗೆದರೆ x ಇಂಟು ಎಕ್ಸ್ ಪ್ಲಸ್ 2 ಬರ್ತದೆ, ಪ್ಲಸ್ ಅದೇ ರೀತಿ ಇಲ್ಲಿ 1 ಕಾಮನ್ ತೆಗೆದರೆ ಇಲ್ಲಿ x ಪ್ಲಸ್ 2 ಬರ್ತದೆ, ಇಸ್ ಈಕ್ವಲ್ ಟು 0. ಎಕ್ಸ್ ಪ್ಲಸ್ 2 ಕಾಮನ್ ತೆಗೆದರೆ ನಮಗೆ ಇಲ್ಲಿ x ಪ್ಲಸ್ 1 ಉಳಿತದೆ, ಇಸ್ ಈಕ್ವಲ್ ಟು 0. ಸೊ x ಪ್ಲಸ್ 2 ಇಸ್ ಈಕ್ವಲ್ ಟು 0, x ಪ್ಲಸ್ 1 ಇಸ್ ಈಕ್ವಲ್ ಟು 0. x ಇಸ್ ಈಕ್ವಲ್ ಟು -2, x ಇಸ್ ಈಕ್ವಲ್ ಟು -1. ಸೊ -2 -1 ಇವೆರಡೂ ಸಹ ಶೂನ್ಯತೆಗಳು ಆಗಿದ್ದಾವೆ. ನೆಕ್ಸ್ಟ್ ಮುಂದಿನ ಲೆಕ್ಕ ನೋಡೋಣ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ವೃತ್ತದ ಪ್ರಮೇಯ. ಈ ಪ್ರಮೇಯವನ್ನು ನೀವು ಮಾಡಿರ್ತೀರ ಅಂತ ಅನ್ಕೋತೀನಿ ನಾನು. ಹಾಗಾಗಿ ಒಂದು ಸಲ ತೋರಿಸ್ಬಿಡ್ತೀನಿ ಆ ಪ್ರಮೇಯವನ್ನು. ಸೊ ಇದು ನೀವು ಬರೀಬೇಕಾಗಿರ್ತಕ್ಕಂಥ ಒಂದು ಪ್ರಮೇಯ. ಈ ಪ್ರಮೇಯವನ್ನು ಬರೆದಿದ್ದೀರಾ ಅಂತ ಅನ್ಕೋತೀನಿ ನಾನು. ಸೊ ವೃತ್ತಗಳಲ್ಲಿ ಒಂದು ಪ್ರಮೇಯ ಅಂತ ಗ್ಯಾರಂಟಿ ಇದ್ದೇ ಇರುತ್ತೆ ನಿಮಗೆ ಎಕ್ಸಾಮಾಗಿ. ಹಾಗಾಗಿ ಈ ಪ್ರಮೇಯವನ್ನು ಬರೆದಿದ್ದೀರಾ ಅಂತ ಅನ್ಕೋತೀನಿ. ಸೊ ಇದನ್ನು ಬರೆದ್ರೆ ನಿಮಗೆ 3 ಅಂಕಗಳು ಸಿಗ್ತದೆ. ಮುಂದಿನ ಒಂದು ಇದನ್ನು ನೋಡೋಣ. ಆದರೆ ಚಿತ್ರ ಬರೆಯದೆ ಯಾವುದೇ ಕಾರಣಕ್ಕೂ ಪ್ರಮೇಯ ಬರಿಬೇಡ್ರಿ. ನೀವು ಚಿತ್ರ ಬರೆಯದೆ ಪ್ರಮೇಯ ಬರೆದ್ರೆ 0 ಅಂಕಗಳನ್ನ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಅರ್ಧ ಮಾರ್ಕ್ಸ್ ಕೂಡ ಕೊಡೋದಿಲ್ಲ ಚಿತ್ರ ಇಲ್ದಲೇ ಪ್ರಮೇಯ ಬರೆದ್ರೆ. ಹಾಗಾಗಿ ಚಿತ್ರ ಕಂಪಲ್ಸರಿ ಬರೀಲೇಬೇಕು. ತ್ರಿಭುಜದ ಪ್ರಮೇಯದಲ್ಲೂ ಅಷ್ಟೇ, ಇದರಲ್ಲೂ ಅಷ್ಟೇ, ಎರಡರಲ್ಲೂ ಚಿತ್ರ ಕಂಪಲ್ಸರಿ ಇರ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಎ ಸಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್, ಎ ಬಿ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್, ಬಿ ಸಿ ಇಸ್ ಈಕ್ವಲ್ ಟು 6.5 ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎ ಬಿ ಸಿಯನ್ನು ರಚಿಸಿ. ಇಲ್ಲಿ ರಚನೆಯನ್ನು ನಾನು ಪೂರ್ತಿ ಮಾಡಿ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ, ಆದರೂ ಒಂದು ರಫ್ ಡಯಾಗ್ರಾಮನ್ನು ನಿಮಗೆ ತೋರಿಸ್ತೀನಿ. ಇಲ್ಲಿ ಎ ಸಿ 8 ಸೆಂಟಿಮೀಟರ್ ಇದೆ, ಬಿ ಸಿ 6.5 ಸೆಂಟಿಮೀಟರ್ ಇದೆ. ಸೊ ಯಾವುದಾದ್ರೂ ಒಂದನ್ನು ನೀವು ಪಾದದಲ್ಲಿ ಇಟ್ಕೋಬೋದು. ಸೊ ಎ ಸಿ 8 ಸೆಂಟಿಮೀಟರ್ದಿಂದ ಅದೇ ದೊಡ್ಡದನ್ನು ಪಾದವನ್ನಾಗಿ ಇಟ್ಕೋಬೋದು ನೀವು. ಸೊ ಇಲ್ಲಿ ಎ ಸಿಯನ್ನು ನೀವು ಪಾದವನ್ನಾಗಿ ಇಟ್ಕೊಂಡ್ರೆ ಸ್ವಲ್ಪ ಕ್ಲೀನಾಗಿ ಬರಲ್ಲ, ಆದರೂ ಸಹ ಜಸ್ಟ್ ಬರೋದು ತೋರಿಸ್ತೇನೆ. ಇಲ್ಲಿ ಎ ಸಿಯನ್ನು ನೀವು 8 ಸೆಂಟಿಮೀಟರ್ ಅಂತ ಇಟ್ಕೊತೀರಿ. ನೆಕ್ಸ್ಟು ಎ ಬಿಯನ್ನು 5 ಸೆಂಟಿಮೀಟ್ರ್, ಎ ಇಂದ ಬಿಗೆ ಬರೋ ಹಾಗೆ 5 ಸೆಂಟಿಮೀಟ್ರನ್ನ ಇಲ್ಲಿ ಕಟ್ ಮಾಡ್ತೀರಿ. ಇಲ್ಲಿಂದ ಎ ಇಂದ ಕೇಂದ್ರವಾಗಿ ಇಟ್ಕೊಂಡು ಕೈವಾರದಲ್ಲಿ 5 ಸೆಂಟಿಮೀಟ್ರ್ ಇಟ್ಕೊಂಡು ಕಟ್ ಮಾಡ್ತೀರಿ. ಸೊ ಅದೇ ರೀತಿ ಬಿ ಸಿ 6.5 ಸೆಂಟಿಮೀಟ್ರು, ಸಿ ಬಿಂದುವಿನಿಂದ 6.5 ಸೆಂಟಿಮೀಟ್ರ್ ಕೈವಾರದಲ್ಲಿ ಇಟ್ಕೊಂಡು ಈ ಥರ ಕಟ್ ಮಾಡ್ತೀರಿ. ಸೊ ಕಟ್ ಮಾಡಿದ ಮೇಲೆ ಎರಡನ್ನೂ ಸಹ ಸೇರಿಸ್ತೀರಿ. ಈ ರೀತಿ ತ್ರಿಭುಜ ಬರುತ್ತೆ ನಿಮಗೆ. ಸೊ ಈ ತ್ರಿಭುಜ ಬಂದಮೇಲೆ ಪಾಯಿಂಟ್ ಇದನ್ನು ಬಿ ಅಂತ ಕನ್ಸಿಡರ್ ಮಾಡ್ತೀರಿ. ಈಗ ಎ ಸಿಗೆ ಒಂದು ಲಘುಕೋನ ಇರೋ ಹಾಗೆ ಒಂದು
ರೇಖೆಯನ್ನು ಎಳ್ಕೋಬೇಕು ನೀವು. ನೋಡಿರಿ ಇಲ್ಲಿ 2/3 ಅಂತಕ್ಕಂಥದ್ದು ಇಲ್ಲಿ ಅನುಪಾತವನ್ನು ಕೊಟ್ಟಿದ್ದಾರೆ. ಇವೆರಡರಲ್ಲಿ ದೊಡ್ಡ ಸಂಖ್ಯೆ ಯಾವುದಿದೆ? 3. ಹಾಗಾಗಿ ಈ ರೇಖೆ ಏನು ಎಳೆದಿದ್ದೀರೋ ಇದನ್ನು ನೀವೇನು ಮಾಡ್ರಪ್ಪ ಅಂದರೆ 3 ಸಮಭಾಗಗಳನ್ನಾಗಿ ಮಾಡ್ಕೋಬೇಕು. ಇದಿಷ್ಟೇ ಸೆಂಟಿಮೀಟರ್ ಇಟ್ಕೋಬೇಕಂತಿಲ್ಲ, 1 ಸೆಂಟಿಮೀಟರ್ ಇಟ್ಕೊಳ್ರಿ, 1.5 2 ಸೆಂಟಿಮೀಟ್ರು, 1ರಿಂದ 1.5 ಸೆಂಟಿಮೀಟರ್ ಇಟ್ಕೊಂಡ್ರೆ ಸಾಕು. ಸೊ ಇದನ್ನು 3 ಸಮಭಾಗಗಳು 1 2 3 ಸಮಭಾಗಗಳನ್ನಾಗಿ ಮಾಡಿರಿ. ಇಲ್ಲಿ ಎ ಇರೋದ್ರಿಂದ A1 A2 A3 ಕೊಡ್ರಿ, ಅಥವಾ BC ನೀವು ಇಟ್ಕೊಂಡಿದ್ರೆ ಏನು ತಪ್ಪಿಲ್ಲ, B1 B2 B3 ಕೊಡ್ತೀರಾ ಅಷ್ಟೇ. ಈಗ ಈ ಸಿ ಬಿಂದುವಿಗೆ ಇವು 3ರಲ್ಲಿ ಯಾವುದಾದ್ರು ಒಂದು ಬಿಂದುನ ಸೇರಿಸ್ಬೇಕು. A1 A2 A3ನ ಯಾವುದನ್ನು ಸೇರಿಸ್ಬೇಕು ಅನ್ನೋದು ಡಿಸೈಡ್ ಮಾಡೋದು ಯಾವುದಪ್ಪ ಅಂದರೆ ಇಲ್ಲಿ ಛೇದದಲ್ಲಿರ್ತಕ್ಕಂಥ ಸಂಖ್ಯೆ. ಛೇದದಲ್ಲಿ ಎಷ್ಟಿದೆ? 3 ಇದೆ. ಹಾಗಾಗಿ 3ನೇ ಬಿಂದುವನ್ನು ನೀವು ಇಲ್ಲಿ ಸಿಗೆ ಸೇರಿಸ್ಬೇಕು. ಸೊ ಇದು A3Cಯನ್ನು ಸೇರಿಸಿದ್ರಿ. ಆನಂತರ ಏನು ಮಾಡಬೇಕು? A3ಯನ್ನು ಕೇಂದ್ರವಾಗಿ ಇಟ್ಕೊಂಡು ಕೈವಾರದಲ್ಲಿ ಇಲ್ಲಿ ಒಂದು ಕಂಸವನ್ನು ರಚನೆ ಮಾಡಬೇಕು. A3ಯನ್ನು ಚೂಪಾದ ತುದಿನ A3ಗೆ ಇಡಬೇಕು. ಅದೇ ಅಳತೆ ಇಟ್ಕೊಂಡು A2ನಿಂದ ಮತ್ತೊಂದು ಕಂಸವನ್ನು ಇಲ್ಲಿ ಕಟ್ ಮಾಡ್ತೀರಾ. ಇದೇ ಅಳತೆ, ಸೇಮ್ ಅಳತೆ, ಚೇಂಜ್ ಮಾಡೋಂಗಿಲ್ಲ, ಎಷ್ಟು ಇಟ್ಕೊಂಡಿರ್ತಾರೋ ಅಷ್ಟೇ. ಇದನ್ನು ಕಟ್ ಮಾಡಿದ ಮೇಲೆ ಏನು ಮಾಡಬೇಕು? ಚೂಪಾದ ತುದಿನ ಈ ಬಿಂದುವಿಗೆ ಇಡಬೇಕು. ನಾನು ಬೇರೆ ಕಲರ್ ತಗೋತೀನಿ ನೋಡಿರಿ, ತೋರಿಸ್ತೀನಿ ನಿಮಗೆ. ಚೂಪಾದ ತುದಿಯನ್ನು ಇಲ್ಲಿಗಿಡಬೇಕು, ಕೈವಾರದ ಚೂಪಾದ ತುದಿನ. ಪೆನ್ಸಿಲನ್ನು ಇಲ್ಲಿಗೆ ಬರೋ ಹಾಗೆ ಈ ಅಳತೆಯನ್ನು ನೀವು ತಗೋಬೇಕು. ಚೂಪಾದ ತುದಿ ಮತ್ತು ಪೆನ್ಸಿಲಿನ ಅಳತೆಯನ್ನು ತಗೋಬೇಕು. ಅದನ್ನೇ ತೊಗೊಂಬಿಟ್ಟು ಇಲ್ಲಿ ಚೂಪಾದ ತುದಿಯನ್ನು ಇಟ್ಬಿಟ್ಟು ಪೆನ್ಸಿಲ್ನಲ್ಲಿ ಇಲ್ಲಿ ಒಂದು ಕಂಸವನ್ನು ಕಟ್ ಮಾಡಬೇಕು ನೀವು. ಸೊ ಇಲ್ಲಿ ಕಂಸ ಕಟ್ ಆಗ್ತದೆ. ಇಲ್ಲಿ ಎಷ್ಟು ದೂರ ಇರ್ತದೋ ಅಷ್ಟು ದೂರಕ್ಕೆ ಇಲ್ಲಿ ಕಂಸ ಕಟ್ ಆಗ್ತದೆ. ಸೊ ಆನಂತರ ಏನು ಮಾಡಬೇಕು? ಈ ಬಿಂದುವಿನಿಂದ ಇಲ್ಲಿ ಒಂದು ರೇಖೆಯನ್ನು ಎಳಿಬೇಕು. ಸೊ ಆವಾಗ ಇಲ್ಲಿ ಇದಕ್ಕೆ ಪ್ಯಾರಲಲ್ ಆಗಿ ರೇಖೆ ಬಂತು. ಆ್ಯಕ್ಚುಲಿ ಇದು ಇನ್ನೊಂದು ಸ್ವಲ್ಪ ಮುಂದೆ ಬರುತ್ತೆ, ಸಮಾಂತರವಾಗಿ ಬರುತ್ತೆ, ತೋರಿಸ್ತೇನೆ. ಸ್ವಲ್ಪ ಇಲ್ಲಿ ಮುಂದೆ ಕಟ್ಟಾಗುತ್ತೆ, ಇದು ಇನ್ನೊಂಚೂರು ಇದು ಮುಂದೆ ಬರಬೇಕಾಗಿತ್ತು. ಈ ರೀತಿ ಮುಂದೆ ಬಂದು ಕಟ್ಟಾಗ್ತದೆ. ಸೊ ಈಗ ಏನು ಮಾಡಬೇಕು ಅಂತಂದರೆ ನೀವು ಒಂದು ಸಮಾಂತರ ರೇಖೆಯನ್ನು ಇಲ್ಲಿ ಎಳಿಬೇಕು. ಸಮಾಂತರ ರೇಖೆಯನ್ನು ಇಲ್ಲಿ ಈ ರೀತಿ ಸಮಾಂತರ ರೇಖೆ ಎಳಿಬೇಕಾಗ್ತದೆ. ಸೊ ಇಲ್ಲಿ ಆ್ಯಕ್ಚುಲಿ ಕಟ್ಟಾಗಿರ್ತದೆ ಸಮಾಂತರ, ಇದು ಸಮಾಂತರ ಬರಲೇಬೇಕು. ಸೊ ಬಂದಾಗ ಇಲ್ಲಿ ಎಲ್ಲಿ ಇದು ಬಂದು ಕೂಡ್ಕೊತದೋ ಇದನ್ನು ನೀವು C' ಅಂತ ಇಡ್ತೀರಿ. ಸೊ ಈಗೇನು ಮಾಡಬೇಕು? ಇಲ್ಲಿ ಕೈವಾರದ ಚೂಪಾದ ತುದಿಯನ್ನು ಈ ಬಿಂದುವಿಗೆ ಇಟ್ಟು ಇಲ್ಲೊಂದು ಕಂಸವನ್ನು ಕಟ್ ಮಾಡಬೇಕು. ಅದೇ ಅಳತೆಯನ್ನು C' ಇಟ್ಬಿಟ್ಟು ಇಲ್ಲಿ ಒಂದು ಮತ್ತೊಂದು ಕಂಸವನ್ನು ಕಟ್ ಮಾಡ್ತೀರಾ. ಸೊ ಈಗ ಈ ಎರಡು ಅಳತೆಯನ್ನು ಈ ಕಂಸದ ಅಳತೆ, ಕೈವಾರದ ಚೂಪಾದ ತುದಿ ಮತ್ತು ಪೆನ್ಸಿಲನ್ನು ಇಲ್ಲಿ ಇಟ್ಬಿಟ್ಟು ನೀವೇನು ಮಾಡ್ತೀರಾ? ಸೊ ಈ ಬಿಂದುವಿನಿಂದ ಮತ್ತೊಂದು ಇಲ್ಲಿ ಕಂಸವನ್ನು ಕಟ್ ಮಾಡ್ತೀರಾ. ಈಗ C' ಇದನ್ನು ಸೇರಿಸ್ಕೊಂಡು ಒಂದು ಕರೆಕ್ಟಾಗಿ ಇದ್ರ ಮೇಲೆ ಇದು ಕಟ್ಟಾಗಿರೋದ್ರ ಮೇಲೆ ಬರೋಂಗೆ ಸೇರಿಸ್ತೀರಿ. ಸೊ ಆವಾಗ ಇವೆರಡೂ ಸಹ ಸಮಾಂತರವಾಗಿರ್ತವೆ. ಸೊ ಇದಕ್ಕೆ ನೀವು B' ಅಂತ ಹೆಸರು ಕೊಡ್ತೀರಿ. ಸೊ ಈಗ ನೀವು ರಚಿಸಿರ್ತಕ್ಕಂತಹ ತ್ರಿಭುಜ AB'C' ಅಂತಕ್ಕಂಥದ್ದು ತ್ರಿಭುಜ ಆಗ್ತದೆ. ಸೊ ಈ ರೀತಿ ನೀವು ರಚನೆಯನ್ನು ಪೂರ್ತಿ ಮಾಡಿದ್ದೀರ ಅಂದರೆ ನಿಮಗೆ 3 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಈ ಕೆಳಗಿನ ಇರುವ ದತ್ತಾಂಶಗಳಿಗೆ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೇರ ವಿಧಾನ ಅಂತಂದಾಗ ನೀವೇನು ಮಾಡಬೇಕು? ಇನ್ನೊಂದು ಬಾಕ್ಸನ್ನು, ಇನ್ನೆರಡು ಕಾಲಮ್ಸ್ ಬೇಕಾಗ್ತದೆ. ಸೊ ಇಲ್ಲಿ 2 ಕಾಲಮ್ಸ್, ಇಲ್ಲೊಂದು 2 ಕಾಲಮ್ಸನ್ನು ಹಾಕ್ಕೋಬೇಕು. ಸೊ ಇಲ್ಲಿ ಮಧ್ಯಬಿಂದು ಬರ್ತದೆ. ಸೊ ಇದು F, ಮಧ್ಯಬಿಂದು ಅಂದರೆ X, F × X ಅನ್ನು ಇಲ್ಲಿ ಕಂಡುಹಿಡಿತೀರಿ. ಸೊ ಇವಾಗ 2 ಮತ್ತು 6ರ ಮಧ್ಯಬಿಂದು, 2 ಮತ್ತು 6ರ ಮಧ್ಯಬಿಂದು ಕಂಡುಹಿಡಿಬೇಕಾದ್ರೆ 2 + 6 ಕೂಡಿಸ್ಬಿಟ್ಟು ಡಿವೈಡೆಡ್/2 ಮಾಡಿಬಿಟ್ರಾಯ್ತು. 6 2 8, 8ರಲ್ಲಿ 2ರಿಂದ ಭಾಗಾಕಾರ ಮಾಡಿದರೆ 4. ಸೊ ಅದೇ ರೀತಿ ನೆಕ್ಸ್ಟು 6 ಮತ್ತು 10, 16, 16ನ್ನು 2ರಿಂದ ಭಾಗ ಮಾಡಿದರೆ 8 ಆಗುತ್ತೆ. 10 14 24 ಭಾಗ ಮಾಡಿದರೆ 12 ಆಗುತ್ತೆ. 14 8 22 10 32, 32ನ್ನು ಭಾಗ ಮಾಡಿದರೆ 16 ಮಧ್ಯಬಿಂದು. 18 2 20 20 40 ಭಾಗ ಮಾಡಿದರೆ 20 ಮಧ್ಯಬಿಂದು. ಇಲ್ಲಿ ಮಧ್ಯಬಿಂದುವನ್ನು ಕಂಡುಹಿಡ್ಕೋಬೇಕು. ಇದು ಕಂಡುಹಿಡ್ಕೊಂಡು ಆದಮೇಲೆ F × X ಇದನ್ನು ಗುಣಿಸ್ಕೋಬೇಕು. 4 × 4 ಗುಣಿಸಿದರೆ 16 ಬರ್ತದೆ. 8 8ಲಿ 60, 4 ಬರ್ತದೆ. 12 2ಲಿ 20, 4 ಬರ್ತದೆ. 16 1ಲ 16 ಬರುತ್ತೆ. 25ಲಿ 100 ಬರುತ್ತೆ. ಈಗ ಇಲ್ಲಿ σFX ಅನ್ನು ಕಂಡುಹಿಡಿಬೇಕು, ಕೂಡಿಸ್ಬೇಕು ಇದಿಷ್ಟನ್ನು.
6 ನ 10 6 ನ 10 10 20ಕ್ಕೆ 0 2 2 1 3 6 9 2 11 1 12ಕ್ಕೆ 2 1 1 1 2 220 ಬಂತು. ಸೊ ಟೋಟಲಿ ಇಲ್ಲಿ ಸಿಗ್ಮಾ ಎಫ್ ಅನ್ನು ಕಂಡುಹಿಡಿಯಬೇಕು. ಒಟ್ಟು ಮೊತ್ತ 8 ನ 12 14 1 15 5 20 ಅಲ್ಲಿಗೆ 20 ಬಂತು. ಈಗ ನೀವು ಸರಾಸರಿಯನ್ನು ಕಂಡುಹಿಡಿಯಬೇಕು. ಸೊ ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫ್. ಸಿಗ್ಮಾ ಎಫ್ ಎಕ್ಸ್ ಅಂದರೆ 220 ಡಿವೈಡೆಡ್ ಬೈ ಸಿಗ್ಮಾ ಎಫ್ ಅಂದರೆ 20. 0 0 ಕ್ಯಾನ್ಸಲ್ಲು, 2 1 2 1. ಸೊ ದಟ್ ಈಸ್ ಈಕ್ವಲ್ ಟು 11. ಇದು ನಿಮಗೆ ಸರಾಸರಿಯನ್ನು ಕೊಟ್ಟಿದೆ. 11 ಅನ್ನೋದು ಸರಾಸರಿ ಆಗಿದೆ. ಮುಂದಿನ ಲೆಕ್ಕ ನೋಡೋಣ. ಸೊ ಇಲ್ಲಿ ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಇದೆ. ಬಹುಲಕ ಕಂಡುಹಿಡಿಬೇಕಾದ್ರೆ ಆವೃತ್ತಿನಲ್ಲಿ ಹೈಯೆಸ್ಟ್ ಯಾವುದಿರುತ್ತೋ ಸೊ ಇದಕ್ಕೆ ನೀವೇನು ಮಾಡಿರಿ, ಒಂದು ಬಾಕ್ಸನ್ನು ಹಾಕೊಂಡ್ಬಿಡ್ಬೇಕು ಈ ಥರ. ಇವೆರಡರಲ್ಲಿ ಒಂದು ಮಾಡಬೇಕಷ್ಟೇ. ಈಗ ಆಲ್ರೆಡಿ ಒಂದು ಮಾಡಿದೆನಲ್ಲ, ಅದನ್ನಾರ ಮಾಡಿರಿ ಅಥವಾ ಇದನ್ನಾರ ಮಾಡಿರಿ. ಸೊ ಇದನ್ನು ಬಾಕ್ಸ್ ಹಾಕೊಂಡ್ಮೇಲೆ ಇಲ್ಲಿ ಯಾವುದಿರ್ತದೋ ಇದು F1, ಇದರ ಹಿಂದಿಂದ ಯಾವುದಿರ್ತದೋ ಇದು F0, ಇದರ ಮುಂದಿಂದ ಯಾವುದಿರ್ತದೋ ಇದು F2 ಅಂತ ಇಟ್ಕೋಬೇಕು. ಸೊ ಇಲ್ಲೇನು ಬರ್ತದಲ್ಲ, ಇದು ಎಲ್ ಬರುತ್ತೆ. 25ರಲ್ಲಿ 15ನ್ನು ಕಳಿಬೇಕು. 25ರಲ್ಲಿ 15ನ್ನು ಕಳೆದ್ರೆ ಎಷ್ಟು ಬರ್ತದೆ? 10 ಬರ್ತದೆ. ಇದು ಎಚ್ ವ್ಯಾಲ್ಯೂ ನೋಡಿರಿ, ಎಲ್ಲವೂ ಬಂದೇ ಹೋದು ನಮ್ಗೆ ಇಲ್ಲೇನೆ. ಸೊ ಎಲ್ ಇಸ್ ಈಕ್ವಲ್ ಟು 15, ಎಚ್ ಇಸ್ ಈಕ್ವಲ್ ಟು 10, F1 ಇಸ್ ಈಕ್ವಲ್ ಟು 8, F0 ಇಸ್ ಈಕ್ವಲ್ ಟು 4. ಸೊ ನೆಕ್ಸ್ಟ್ ಇನ್ನೊಂದು F2 ಇಸ್ ಈಕ್ವಲ್ ಟು 2. ಫಾರ್ಮುಲಾ ಮಾತ್ರ ಹಾಕಬೇಕು. ನೋಡಿರಿ, ಫಾರ್ಮುಲಾ ಹಾಕೋದು ಸಹ ಭಾಳ ಸುಲಭವಾಗಿ ನೆನ್ಪಿಟ್ಕೋಬೇಕು ನೀವು. ಬಹುಲಕ ಇಸ್ ಈಕ್ವಲ್ ಟು ಇಲ್ಲಿ F1 ಮೈನಸ್ F0 ಬರ್ಕೊಳ್ರಿ ಡಿವೈಡೆಡ್ ಬೈ ಇಲ್ಲೂ F1 ಮೈನಸ್ F0 ಬರೀರಿ. ನೋಡಿರಿ, ಸುಲಭವಾಗಿ ಬರೆಯೋ ವಿಧಾನ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಮೈನಸ್ ಇದನ್ನು F2 ಬರೀರಿ. ಇಲ್ಲಿ F2 ಬರೆದಿರೋದ್ರಿಂದ ಇದಕ್ಕೊಂದು 2 ಸೇರಿಸ್ರಿ. ಸೊ ಇದಿಷ್ಟು ಸೂತ್ರ ಆಗೋಯ್ತು. ಇಲ್ಲಿ ಫಸ್ಟ್ ಇಲ್ಲಿ ಎಲ್ ಪ್ಲಸ್ ಬರ್ಕೋಬೇಕು, ಇಂಟು ಎಚ್ ಹಾಕ್ಕೋಬೇಕು. ಸೊ ಇಲ್ಲಿ ಎಲ್ ಪ್ಲಸ್ ಬರೆಯೋದ್ರಿಂದ ಫಸ್ಟ್ ಸ್ಟಾರ್ಟಿಂಗೇ ಎಲ್ ಪ್ಲಸ್ ಬರ್ತದೆ. ತೋರಿಸ್ಬಿಡ್ತೀನಿ ಅದನ್ನು. ಎಲ್ ಪ್ಲಸ್ ಒಂದು ಮರ್ತ್ಬಿಟ್ಟೆ. ಸೊ ಇಲ್ಲಿ ಸ್ಟಾರ್ಟಿಂಗೇ ಎಲ್ ಪ್ಲಸ್ಸನ್ನು ನೀವು ಬರ್ಕೋಬೇಕು, ಎಲ್ ಪ್ಲಸ್. ಸೊ ಇಲ್ಲಿ ಬಹುಲಕ ಇಸ್ ಈಕ್ವಲ್ ಟು ಬರೆದಿರ್ತೀನಿ. ಸೊ ಈಗ ಇಲ್ಲಿ ಈಕ್ವಲ್ಸ್ಗೆ ಈಕ್ವಲ್ಸ್ ಹಾಕ್ಕೊಂಡು ಎಲ್ ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಲ್ ಅಂತಂದರೆ 15 ಪ್ಲಸ್ F1 ಅಂತಂದರೆ 8 ಮೈನಸ್ F0 ಅಂದರೆ 4 ಡಿವೈಡೆಡ್ ಬೈ 2 ಇಂಟು F1 ಅಂದರೆ 8 ಮೈನಸ್ 4 F2 ಅಂತಂದರೆ 2 ಇಂಟು ಎಚ್ ಅಂತಂದರೆ 10 ಬರುತ್ತೆ. ನೆಕ್ಸ್ಟ್ ಇವಾಗ 15ನ್ನು ಹಾಗೆ ಇಟ್ಕೋಬೇಕು ನೀವು. ಅದನ್ನೇನು ಸಿಂಪ್ಲಿಫೈ ಮಾಡೋಕ್ಕೆ ಬರಲ್ಲ, ಲಾಸ್ಟಿಗೆ ಕೂಡಿಸ್ಬೇಕು. 8ರಲ್ಲಿ 4 ಕಳೆದ್ರೆ 4, 8 2 16, 4 6ನ ಕೂಡಿಸ್ಬೇಕು. 4 2ನ್ನು ಕೂಡಿಸಿದ್ರೆ 6 ಬರುತ್ತೆ, ಇಂಟು 10. ಸೊ ದಟ್ ಈಸ್ ಈಕ್ವಲ್ ಟು 15 ಪ್ಲಸ್ 4 ಡಿವೈಡೆಡ್ ಬೈ 16ರಲ್ಲಿ 6 ಕಳೆದ್ರೆ 10 ಬರುತ್ತೆ, ಇಂಟು 10. 10 ಕ್ಯಾನ್ಸಲ್ ಆಗೋಯಿತು. 15ಕ್ಕೆ 4ನ್ನು ಕೂಡಿಸಿದರೆ 19. ಭಾಳ ಸುಲಭವಾಗಿ ಕೊಟ್ಟಿದ್ದಾರೆ, ಯಾವುದೇ ರೀತಿಯ ಜಾಸ್ತಿ ಕ್ಯಾಲ್ಕುಲೇಷನ್ ಇಲ್ಲ. ಹಾಗಾಗಿ 19 ಅನ್ನೋದು ಬಹುಲಕ ಆಗಿರುತ್ತೆ. ನೆಕ್ಸ್ಟ್ 29ನೇ ಪ್ರಶ್ನೆ. ಕೆಳಗಿನ ಕೋಷ್ಟಕದಲ್ಲಿ 1 ಗ್ರಾಮದ 75 ಹೊಲಗಳಲ್ಲಿ ಪ್ರತಿ ಹೆಕ್ಟೇರ್ಗೆ ಉತ್ಪಾದಿಸುವ ಗೋಧಿಯ ಇಳುವರಿಯನ್ನು ಮಾಹಿತಿ ನೀಡಲಾಗಿದೆ. ಈ ದತ್ತಾಂಶಗಳಿಗೆ ಅಧಿಕ ವಿಧಾನದ ಓಜ್ಯವನ್ನು ರಚಿಸಿ ಅಂತ ಇದೆ. ಸೊ ಇದಕ್ಕೆ ಗ್ರಾಫ್ ಬೇಕು, ಗ್ರಾಫ್ ತಗೋತೀನಿ. ಸೊ ಇಲ್ಲಿ ಒಂದು ಗ್ರಾಫನ್ನು ತಗೊಂಡಿದ್ದೀನಿ ನಾನು. ಸೊ ಇಲ್ಲಿ ಆವೃತ್ತಿಯನ್ನು ಇಲ್ಲಿ ವೈ ಅಕ್ಷದಲ್ಲಿ ತಗೊಂಡಿದ್ದೇವೆ. ಆವೃತ್ತಿ ವೈ ಅಕ್ಷದಲ್ಲಿದೆ. ಸೊ ಎಕ್ಸ್ ಅಕ್ಷದಲ್ಲಿ ಇಲ್ಲಿ ಅಂಕಗಳನ್ನು ತಗೊಂಡಿದ್ದೇನೆ, ಉತ್ಪಾದನಾ ಇಳುವರಿಯನ್ನು. ಸೊ ಈಗ ನಾವಿಲ್ಲಿ ನೀವೇನು ಮಾಡೋ ಹಾಗಿಲ್ಲ, ಇದನ್ನು ಜಸ್ಟು 50ರಲ್ಲಿ 75 ಇದನ್ನು ಗುರುತಿಸ್ಬೇಕಷ್ಟೆ. ಇನ್ನು 55ರಲ್ಲಿ 70 ಎಲ್ಲ ಅವರೇ ರೆಡಿ ಕೊಟ್ಟಿರ್ತಾರೆ, ಇದರಲ್ಲಿ ಏನೇನು ಮಾಡೋಂಗಿಲ್ಲ. 60 65 ಇದನ್ನು ಬಿಂದುಗಳನ್ನು ಗ್ರಾಫಲ್ಲಿ ಗುರುತಿಸ್ಬೇಕು. ಮೊದಲನೇದು ಗುರುತಿಸೋಣ. 50ಕ್ಕೆ 75, 50ನೇ ಇದರಲ್ಲಿ 75 ಅಂತಂದಾಗ 70 80ರ ನಡುವೆ ಬರ್ತದೆ. ಸೊ ಇಲ್ಲೊಂದು ಬಿಂದು ಬರುತ್ತೆ. ಈ ಥರನೇ ಗುರುತಿಸ್ರಿ ನೀವು. ನಾನು ತೋರಿಸ್ತಾ ಇದ್ದೀನಲ್ಲ ಗ್ರಾಫ್, ಚುಕ್ಕಿ ಇಟ್ಬಿಟ್ಟು ಒಂದು 0 ಸುತ್ತಿದ್ರೆ ತುಂಬ ಚೆನ್ನಾಗಿ ಕಾಣ್ತದೆ. 55ರಲ್ಲಿ 70, 55ರಲ್ಲಿ 70 ಅಂತಂದಾಗ ಇಲ್ಲಿ ಬರ್ತದೆ. ಯಾಕೆಂದರೆ ಆ ಬಿಂದು ಎಲ್ಲಿರುತ್ತೆ ಅನ್ನೋದು ಗೊತ್ತಾಗಬೇಕು. ಅದನ್ನು ಈ ರೀತಿ ನೀವೇನು ಮಾಡಿರಿ, ಕರೆಕ್ಟಾಗಿ ಗುರ್ತು ಮಾಡಿರಿ. ನೆಕ್ಸ್ಟು 60ರಲ್ಲಿ 65, 60ರಲ್ಲಿ 65
65 ಅಂತಂದಾಗ ಇಲ್ಲಿ ಬಿಂದುವನ್ನು ಇಟ್ಟು ಒಂದು 0ಯನ್ನು ಸುತ್ತಬಿಡ್ರಿ. ನೆಕ್ಸ್ಟು 65ರಲ್ಲಿ 54, 65ರಲ್ಲಿ 54 ಅಂತಂದರೆ ಇಲ್ಲಿ 55 ಇಲ್ಲಿ ಬರ್ತದೆ, ಸ್ವಲ್ಪ ಕೆಳಗಡೆ ತಗೋಬೇಕು, 54. ನೆಕ್ಸ್ಟು 70ರಲ್ಲಿ 40 ಇದೆ, 70ರಲ್ಲಿ 40 ಇದೆ, ಸೊ ಇಲ್ಲಿ 40 ಬರುತ್ತೆ, 70ರಲ್ಲಿ 40. ಸೊ ನೆಕ್ಸ್ಟು 75ಕ್ಕೆ 25 ಇದೆ, 75ಕ್ಕೆ 25 ಅಂದರೆ 20 ಮತ್ತು 30ರ ನಡುವೆ ಬರುತ್ತೆ, ಇಲ್ಲಿ ಗುರುತಿಸ್ರಿ. ನೆಕ್ಸ್ಟ್ 80ಕ್ಕೆ 12 ಇದೆ, 80ಕ್ಕೆ ಇಲ್ಲಿ 10 ಆದಮೇಲೆ ಒಂದೇ ಒಂದು ಬಿಂದುವನ್ನು ಗುರುತಿಸ್ಬೇಕು, ಇದು 12 ಆಗುತ್ತೆ. ನೋಡಿರಿ ಈ ಥರ ಬರುತ್ತೆ. ನೀವು ಇದನ್ನು ಸ್ಕೇಲ್ ಇಟ್ಟು ಕೂಡ ಕೂಡಿಸ್ಬೋದು ಈ ಗ್ರಾಫನ್ನು, ಇಲ್ಲ ನಿಮಗೆ ಬರೆಯೋಕ್ಕೆ ಬರುತ್ತೆ ಅಂದರೆ ಕೈನಲ್ಲಿ ಸ್ಮೂತ್ ಗ್ರಾಫನ್ನು ಕೂಡ ಹಾಕ್ಬೋದು. ಈ ಥರ ಕರೆಕ್ಟಾಗಿ ಆಯಾ ಬಿಂದುಗಳ ಮುಖಾಂತರನೇ ಇದು ಬರಬೇಕು. ಇಲ್ಲಿ ನಾನು ಹಾಕ್ಬೇಕಾದ್ರೆ ಸ್ವಲ್ಪ ಬರವಣಿಗೆ ಸ್ವಲ್ಪ ಇದಾಗ್ತದೆ ನೋಡಿರಿ, ಈ ಥರ ಗ್ರಾಫನ್ನು ಹಾಕ್ಬೋದು ನೀವು. ಸೊ ಇದು ಬಂತು ಅಂತಂದರೆ ನಿಮಗೆ ಪೂರ್ಣ ಗ್ರಾಫ್ ಬಂತು. ಸೊ ಇಲ್ಲಿ ಅಳತೆಯನ್ನು ಮರಿಬೇಡ್ರಿ ಯಾವುದೇ ಕಾರಣಕ್ಕೂ. ಎಕ್ಸ್ ಅಕ್ಷದಲ್ಲಿ 1 ಸೆಂಟಿಮೀಟರ್ನ ಎಷ್ಟು ಅಂತ ತೊಗೊಂಡಿದ್ದೀವಿ, 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಇಲ್ಲಿ 5 ಅಳತೆಯನ್ನು ತೊಗೊಂಡಿದ್ದೀವಿ, 5 ಮಾನಗಳು ಅಂದರೆ ಇಲ್ಲಿ ಎಕ್ಸ್ ಅಕ್ಷದಲ್ಲಿ 5 kg/ಹೆಕ್ಟೇರ್ ಇದೆ, ಹಾಗಾಗಿ 5 kg ಅಂತ ತೊಗೊಂಡಿದ್ದೀವಿ. ನೆಕ್ಸ್ಟು ವೈ ಅಕ್ಷದಲ್ಲಿ ನೋಡಿ, ಇದನ್ನು ಏನು ತೊಗೊಂಡಿದ್ದೀವಿ ಅಂತಂದರೆ ಹೊಲಗಳ ಸಂಖ್ಯೆ ಇದೆ ವೈ ಅಕ್ಷದಲ್ಲಿ, 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಹೊಲಗಳನ್ನು ತೊಗೊಂಡಿದ್ದೀವಿ, 10 ಹೊಲಗಳು ಅಂತ ತೊಗೊಂಡಿದ್ದೀವಿ. ಹಾಗಾಗಿ ಈ ಅಳತೆ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು, ಇದನ್ನು ಕೂಡ ನೀವು ಬರೀಬೇಕು. ಇಷ್ಟು ಬರೆದ್ರಿ ಅಂದರೆ ನಿಮಗೆ 3 ಅಂಕಗಳು ಸಿಗ್ತದೆ. ನೆಕ್ಸ್ಟು ಶೃಂಗ ಬಿಂದುಗಳು -5, -1, B 3, -5, C 5, 2 ಆಗಿರುವಂತಹ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದು x1 y1 ಆಗುತ್ತೆ, ಇದು x2 y2 ಆಗುತ್ತೆ, ಇದು x3 y3 ಆಗುತ್ತೆ. ಸೊ ಈಗ ನಾವು ತ್ರಿಭುಜದ ವಿಸ್ತೀರ್ಣದ ಸೂತ್ರವನ್ನು ಹಾಕೋಬೇಕಾದ್ರೆ ಒಂದೇ ನಿಮಿಷ. ಸೊ ಇಲ್ಲಿ ನಿಮಗೆ ಸೂತ್ರವನ್ನು ಬರೆಯೋದನ್ನು ಸುಲಭವಾಗಿ ಒಂದು ಇದರಲ್ಲಿ ತೋರಿಸ್ಬಿಡ್ತೇನೆ ನಾನು. ಯಾಕೆಂತಂದರೆ ಇಲ್ಲಿ ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ನೀವೇನು ಮಾಡಿರಿ, x ಇಂಟು y ಮೈನಸ್ y ಬರ್ಕೊಳ್ರಿ, ಪ್ಲಸ್ x ಇಂಟು y ಮೈನಸ್ y ಪ್ಲಸ್ x ಇಂಟು y ಮೈನಸ್ y. ಈ ಥರ ಬರೆಯೋದು ಕಲ್ತ್ಕೊಂಡ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಮರ್ತೇ ಹೋಗಲ್ಲ. ಸೊ ಇಲ್ಲಿ ನಿಮಗೆ 1, 2, 3 ಅನ್ನೋದು ಚಕ್ರೀಯವಾಗಿ ಬದಲಾವಣೆ ಆಗ್ತಾ ಇರ್ತದೆ. 1 ಆದಮೇಲೆ 2, 2 ಆದಮೇಲೆ 3 ಆದಮೇಲೆ ಅಗೈನ್ 1 ಬರ್ತದಲ್ಲ, ಇದನ್ನು ನೆನಪು ಮಾಡ್ಕೊಳ್ರಿ. ಇಲ್ಲಿ ಎಕ್ಸ್ಗೆ ಎಲ್ಲದಕ್ಕೂ ಮೊದಲನೇದಕ್ಕೆ 1, ಇಲ್ಲಿ ಎರಡನೇದಕ್ಕೆ 2, ಮೂರನೇದಕ್ಕೆ 3 ಅಂತ ಕೊಟ್ಬಿಡ್ರಿ. ಇಲ್ಲಿ ಎಕ್ಸು ವೈ ಇದೆಯಲ್ಲ, ಇಲ್ಲಿಗೆ ಸೀರಿಯಲ್ಲಾಗಿ ಕೊಡಬೇಕು. ಎಕ್ಸಿಗೆ 1 ಇದೆ ಅಂದಮೇಲೆ ಇದಕ್ಕೆ 2, ಇದಕ್ಕೆ 3 ಕೊಡ್ರಿ. ಇಲ್ಲಿ ಎಕ್ಸಿಗೆ 2 ಇದೆ ಅಂದಮೇಲೆ 2 ಆದಮೇಲೆ 3, ವೈಗೆ 1 ಕೊಡ್ರಿ. ಎಕ್ಸಿಗೆ 3 ಇದೆ ಅಂದಮೇಲೆ 3 ಆದಮೇಲೆ 1, 2 ಈ ಥರ ಕೊಟ್ಬಿಟ್ರೆ ಸೂತ್ರ ಬಂದೋಯ್ತು. ಈಗ ನೀವು ಬೆಲೆಗಳನ್ನು ಹಾಕಬೇಕು. ಅರ್ಧ ಇಂಟು x1 ಅಂತಂದರೆ -5 ಇಂಟು y2 ಅಂತಂದರೆ -5 ಮೈನಸ್ y3 ಅಂತಂದರೆ 2 ಪ್ಲಸ್ x2 ಅಂತಂದರೆ 3 ಇಂಟು y3 ಅಂದರೆ 2 ಮೈನಸ್ y1 ಅಂದರೆ -1 ಪ್ಲಸ್ x3 ಅಂತಂದರೆ 5, y1 ಅಂತಂದರೆ -1, y2 ಅಂತಂದರೆ -5 ಅಂದರೆ -5 ಇಷ್ಟು ಬರ್ತದೆ. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. ಅರ್ಧ ಇಂಟು -5ನ ಹಾಗೆ ಬರ್ಕೊಳ್ರಿ. ಇಲ್ಲಿ -5 -2 ಇರೋದ್ರಿಂದ ಕೂಡಿಸ್ಬೇಕು, -7 ಬರ್ತದೆ. ಪ್ಲಸ್ 3 ಹಾಗೆ ಬರ್ಕೊಳ್ರಿ. 2 ಇಂಟು ಮೈನಸ್ ಅಂದರೆ +1 ಆಗುತ್ತೆ ಇದು. ಪ್ಲಸ್ 5 ಹಾಗೆ ಬರ್ಕೊಳ್ರಿ. -1 ಮೈನಸ್ ಇಂಟು ಮೈನಸ್ ಅಂದರೆ +5 ಬರುತ್ತೆ. ನೆಕ್ಸ್ಟು ಅರ್ಧ ಇಂಟು -5 ಇಲ್ಲಿ ಒಂದೇ ಒಂದು ಸಂಖ್ಯೆ ಇರೋದ್ರಿಂದ ಗುಣಿಸ್ಕೊಂಡ್ಬಿಡ್ಬೋದು. ಮೈನಸ್ ಇಂಟು ಮೈನಸ್ +7 ಇಲ್ಲಿ 35 ಪ್ಲಸ್ ಇಲ್ಲಿ 2 1 ಕೂಡಿಸಿದ್ರೆ 3 ಆಗುತ್ತೆ. 3 3 9. ಇಲ್ಲಿ 5ರಲ್ಲಿ 1ನ್ನು ಕಳಿಬೇಕು, ಪ್ಲಸ್ಸು ಮೈನಸ್ರಿಂದ 4 ಆಗುತ್ತೆ. 4 5 20. ಸೊ ಈಗ ದಟ್ ಈಸ್ ಈಕ್ವಲ್ ಟು ಅರ್ಧ ಇಂಟು ಇವಿಷ್ಟನ್ನು ಕೂಡಿಸ್ಬೇಕು. 9 5 14ಕ್ಕೆ 4 1 2 1 3 3 6 64 ಆಯಿತು. 2 1 2 32 ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ತ್ರಿಭುಜದ ವಿಸ್ತೀರ್ಣ 32 ಮಾನಗಳು. ಇದು ತ್ರಿಭುಜದ ವಿಸ್ತೀರ್ಣ.
ನಿಮಗೆ ನಿಮ್ಮ ಸ್ಕೂಲ್ ಟೆಕ್ಸ್ಟ್ ಬುಕ್ಕಲ್ಲಿ ಮಾಡ್ಬೇಕಾದ್ರೆ ಪಾಯಿಂಟ್ ಸಮಥಿಂಗ್ ಬರುತ್ತೆ, ಮತ್ತೊಂದು ಏನೋ ಬರುತ್ತೆ. ಆದರೆ ಆನ್ಯಲ್ ಎಕ್ಸಾಮಲ್ಲಿ ಯಾವಾಗಲೂ ಸಹ ದಶಮಾಂಶ ಬರೋ ಹಾಗೆ ಆಗಲಿ ಅಥವಾ ಭಿನ್ನರಾಶಿ ಬರೋ ಹಾಗೆ ಆಗಿ ಯಾವುದೇ ಲೆಕ್ಕನ ಕೊಡಲ್ಲ. ಪೂರ್ಣ ಸಂಖ್ಯೆ ಬರೋ ಹಾಗೆ ಕೊಡ್ತಾರೆ. ಲೆಕ್ಕಗಳು ಮಾತ್ರ ಸುಲಭ ಇರುತ್ತೆ, ಮೆಥಡ್ ಮಾತ್ರ ಗೊತ್ತಿರಬೇಕಷ್ಟೇ ನಿಮಗೆ. ನೆಕ್ಸ್ಟ್ ಅಥವಾ ಪ್ರಶ್ನೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ABCD ಒಂದು ಚೌಕದ ಶೃಂಗಗಳಾಗಿವೆ. ಚಿತ್ರದಲ್ಲಿ ತೋರಿಸಿರುವಂತೆ AC ಮತ್ತು BD ಕರ್ಣಗಳು O ಬಿಂದುವಿನಲ್ಲಿ ಛೇದಿಸಿವೆ. ಹಾಗಾದರೆ ಕರ್ಣಗಳ ಉದ್ದವನ್ನು ಹಾಗೂ O ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ A ಅಂತಂದರೆ -1 -2, B ಅಂದರೆ 1 0, C ಅಂದರೆ -1 2, ಇಲ್ಲಿ D ಅಂತಂದರೆ -3 0. ಇಷ್ಟು ಕೊಟ್ಟಿದ್ದಾರೆ. ನಾವು ಕರ್ಣಗಳ ಉದ್ದ ಕಂಡುಹಿಡಿಯಬೇಕು ಅಂತಂದರೆ ದೂರ ಸೂತ್ರವನ್ನು ಹಾಕ್ಕೋಬೇಕು. AC ಮತ್ತು BDಯನ್ನು ಕಂಡುಹಿಡಿಯಬೇಕು. ಸೊ ACಯ ಉದ್ದವನ್ನು ಕಂಡುಹಿಡಿಯಬೇಕು ಅಂತಂದಾಗ √(x2 - x1) ಸ್ಕ್ವೇರ್ ಪ್ಲಸ್ y2 - y1 ಸ್ಕ್ವೇರ್ ದೂರ ಸೂತ್ರ. AC ಕಂಡುಹಿಡಿಯಬೇಕು. ಸೊ ದಟ್ ಈಸ್ ಈಕ್ವಲ್ ಟು ಇಲ್ಲಿ AC ತಗೋಬೇಕಾದ್ರೆ ಇಲ್ಲಿ A ನಲ್ಲಿ ಇದು x1 y1 ಆಗುತ್ತೆ, ಇದು C ನಲ್ಲಿ x2 y2 ಆಗುತ್ತೆ. ಇದು ಸೊ x2 ಅಂತಂದಾಗ -1 ಮೈನಸ್ x1 ಅಂದರೆ -1 ಹೋಲ್ ಸ್ಕ್ವಯರ್ ಪ್ಲಸ್ y2 ಅಂತಂದರೆ 2 ಮೈನಸ್ y1 ಅಂದರೆ -2 ಇದು ಹೋಲ್ ಸ್ಕ್ವಯರ್. ಸೊ ದಟ್ ಈಸ್ ಈಕ್ವಲ್ ಟು -1 ಹಾಗೇ ಇರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಯಿತು, ಹೋಲ್ ಸ್ಕ್ವಯರ್ ಆಯಿತು, ಪ್ಲಸ್ 2 ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2 ಹೋಲ್ ಸ್ಕ್ವಯರ್ ಆಯಿತು. ಇಲ್ಲಿ -1 ಪ್ಲಸ್ 1 ಬಂದಿದೆ ಅಂದರೆ 0 ಆಯ್ತು. ಇದು ನೋಡಿರಿ, ಇದು 0 ಪ್ಲಸ್ 2 ಪ್ಲಸ್ 2 4, 4 ಸ್ಕ್ವಯರ್ ಅಂದರೆ 16 ಆಯಿತು. √16ರ ಬೆಲೆ 4. ಅಲ್ಲಿಗೆ AC = 4 ಅಂತ ಬಂತು. ನೆಕ್ಸ್ಟ್ ಅದೇ ರೀತಿ ಈಗ BDಯನ್ನು ಕಂಡುಹಿಡಿಯಬೇಕು. ಸೊ ನಾನು ಇದನ್ನು ತೆಗಿತಾ ಇದ್ದೀನಿ. BDಯನ್ನು ಕಂಡುಹಿಡಿಯಬೇಕು ಅಂದರೆ ಇಲ್ಲಿ ಜಾಗ ಬೇಕು. ಸೊ ಇವಾಗ BD ಸೊ ಇಲ್ಲಿ BD ಕಂಡುಹಿಡಿಯಬೇಕು. BD = ಅದು ಅಷ್ಟೇ, BDನಲ್ಲಿ ಇದು x1 y1 ಆಗುತ್ತೆ. ಸೊ ಇಲ್ಲಿರ್ತಕ್ಕಂಥದ್ದು x2 y2 ಆಗುತ್ತೆ. ಸೊ ಅವಾಗ x2 - x1, x2 ಅಂದರೆ -3, x1 ಅಂದರೆ -1 ಹೋಲ್ ಸ್ಕ್ವಯರ್ ಪ್ಲಸ್ y2 - y1 ಅಂದರೆ y2 ಅಂದರೆ 0 ಮೈನಸ್ y1 ಅಂದರೆ ಕೂಡ 0, ಇದು ಹೋಲ್ ಸ್ಕ್ವಯರ್ 0 ಆಗೋಯ್ತು ಎರಡನೇ ಟರ್ಮು. ಸೊ ದಟ್ ಈಸ್ ಈಕ್ವಲ್ ಟು ಎರಡರಲ್ಲೂ ಮೈನಸ್ ಇದರಿಂದ ಕೂಡಿಸ್ಬೇಕು, -4 ಹೋಲ್ ಸ್ಕ್ವಯರ್ ಆಗುತ್ತೆ. ಸ್ಕ್ವಯರ್ ರೂಟು ಕ್ಯಾನ್ಸಲ್ ಆಗ್ತದೆ. ಸೊ -4 ಹೋಲ್ ಸ್ಕ್ವಯರ್ ಅಂದರೆ +4 ಆಗುತ್ತೆ. ಹಾಗಾಗಿ ಇದು √16 ಆಗಿಬಿಡುತ್ತೆ. ಈ ಥರ ಕ್ಯಾನ್ಸಲ್ ಮಾಡಿದ್ರೂ ಮೈನಸ್ ಉಳ್ಕೊಳುತ್ತೆ ಅಂತ ಅನಿಸ್ಬಿಡುತ್ತೆ, ಉಳಿಯಲ್ಲ ಅದು ಆ್ಯಕ್ಚುಲಿ. √16. ದೇರ್ಫೋರ್ BD = 4. BD ಬೆಲೆ ಅಂದರೆ 4 ಕರ್ಣ ಎರಡೂ ಸಹ ಉದ್ದಗಳು ಒಂದೇ ಥರ ಬಂತು. O ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಮಧ್ಯಬಿಂದು ಇದು, ಹಾಗಾಗಿ O ಅಂತಕ್ಕಂಥದ್ದು. ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಬೇಕು ಅಂದರೆ O ಬಿಂದುವಿನ ನಿರ್ದೇಶಾಂಕಗಳು O(xy) = x1 + x2 / 2 y1 + y2 / 2. ಇದನ್ನು ನಾವು ಲೆಕ್ಕ ಮಾಡಬೇಕು. ಸೊ ದಟ್ ಈಸ್ ಈಕ್ವಲ್ ಟು x1 y1 ಅಂತಂದರೆ ಯಾವುದಾರ ಒಂದನ್ನು ತೊಗೋಬೇಕಿಲ್ಲ. ನಾನು ಎರಡರಲ್ಲೂ x1 y1 ಹಾಕಿದ್ದೀನಿ. BDನೇ ಆ ಥರ ತೊಗೊಳ್ರಿ ಅಥವಾ ABನಾರ ತೊಗೊಳ್ರಿ. BD ತೊಗೊಂಬಿಡೋಣ, ಅದು ಅದ್ರಲ್ಲಿ 0 0 ಇರೋದ್ರಿಂದ ಬೇಗ ಬರುತ್ತೆ ಆನ್ಸರು. x1 1 ಇದೆ ಪ್ಲಸ್ x2 -3 ಇದೆ /2 ಇಂಟು y1 ಎಷ್ಟಿದೆಯಪ್ಪ ಅಂದರೆ 0, y2 0, 0 + 0 ಇದು /2. ಭಾಳ ಈಸಿಯಾಗಿ ಬರುತ್ತೆ ಇದು.
1 ಪ್ಲಸ್ ಇಂಟು ಮೈನಸ್ ಅಂದರೆ -3 ಆಗುತ್ತೆ. 1 - 3 ಡಿವೈಡ್ ಬೈ 2 ಇಲ್ಲಿ 0 ಡಿವೈಡ್ ಬೈ 2. ಸೊ ನೆಕ್ಸ್ಟು 1 - 3 ಅಂದರೆ -2 ಡಿವೈಡೆಡ್ ಬೈ 2 ಇಲ್ಲಿ 0 ಆಯ್ತಿದು. ಸೊ ಅಲ್ಲಿಗೆ ಲಾಸ್ಟಿಗೆ -1 0 -1 0 ಅಂತಕ್ಕಂಥದ್ದು ಮಧ್ಯಬಿಂದುವಿನ ನಿರ್ದೇಶಾಂಕ ಆಗುತ್ತೆ. ಸೊ ಇದು 3 ಮಾರ್ಕ್ಸಿಗೆ 3ನ್ನು ಕಂಡುಹಿಡಿಯಕ್ಕೆ ಕೊಟ್ಟಿದ್ದಾರೆ, ಒಂದೊಂದು ಮಾರ್ಕ್ಸಿಗೆ ಒಂದೊಂದು. ಸೊ ಚಿತ್ರದಲ್ಲಿರುವಂತೆ ಬಾಹುವಿನ ಅಳತೆ ಇರುವ 14 ಸೆಂಟಿಮೀಟರ್, ಚಿತ್ರದಲ್ಲಿ 14 ಸೆಂಟಿಮೀಟರ್ ಬಾಹುವಿನ ಅಳತೆ ಅಂದರೆ ಈ ಒಂದು ತ್ರಿಭುಜದ ಬಾಹುವಿನ ಉದ್ದ 14 ಸೆಂಟಿಮೀಟರ್ ಇದೆ. ಸಮಬಾಹು ತ್ರಿಭುಜ ಆಗಿರೋದ್ರಿಂದ ಎಲ್ಲವೂ ಸಹ ಸಮ ಆಗಿರ್ತವೆ. ABC ಯ ವಿಸ್ತೀರ್ಣವನ್ನು ಕೊಟ್ಬಿಟ್ಟಿದ್ದಾರೆ ಅವರು ಆಲ್ರೆಡಿ. ತ್ರಿಭುಜದ ವಿಸ್ತೀರ್ಣ 49√3 ಅಂತ ಕೊಟ್ಬಿಟ್ಟಿದ್ದಾರೆ. ಹಾಗಾದರೆ PQRಗಳ ತ್ರಿಭುಜದ ಬಾಹುಗಳ ಮಧ್ಯಬಿಂದುಗಳು PQR ಮಧ್ಯಬಿಂದು ಆಗಿದ್ದಾವೆ, ಕ್ರಮವಾಗಿ BAC AB ಆಗಿದ್ದಾವೆ, ವೃತ್ತದ ಕಂಸಗಳಾಗಿದ್ದಾವೆ. ಹಾಗಾದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಮತ್ತು ಅದರ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ, ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಮತ್ತು ಛಾಯೆಗೊಳಿಸಿದ ಭಾಗದ ಸುತ್ತಳತೆ ಕಂಡುಹಿಡಿಯಬೇಕು. ಓಕೆ, ಸೊ ಈಗ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಹೆಂಗೆ ಕಂಡುಹಿಡಿಯಬೇಕು? ತ್ರಿಭುಜದಲ್ಲಿ ಇದೊಂದು ತ್ರಿಜ್ಯಾಂತರ ಖಂಡ, ಈ ತ್ರಿಜ್ಯಾಂತರ ಖಂಡ, ಈ ತ್ರಿಜ್ಯಾಂತರ ಖಂಡ, 3 ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣವನ್ನು ಕಳಿಬೇಕು. ಆ್ಯಕ್ಚುಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಳಿಬೇಕು ಅಂದ್ರೆ ತೀಟಾ ಕೋನ ಬೇಕು ನಮಗೆ. ಇಲ್ಲಿ ಕೋನ ಇದು ಸಮಬಾಹು ತ್ರಿಭುಜ ಆಗಿರೋದ್ರಿಂದ ಎಲ್ಲವೂ ಸಹ 60 ಡಿಗ್ರಿ ಇದ್ದಾವೆ. ಇಂಥವು 3 ಇರೋದ್ರಿಂದ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ = ತ್ರಿಭುಜದ ವಿಸ್ತೀರ್ಣ ಮೈನಸ್ 3 ಇಂಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಳೆಯಬೇಕು. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋದೇ ಬೇಕಾಗಿಲ್ಲ, ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಅವರು. -3 ಇಂಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತಂದರೆ, ಸೊ ಇಲ್ಲಿ ತೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು πr². ಸೊ ದಟ್ ಈಸ್ = ಇಲ್ಲಿ ನಮಗೆ ಆರ್ ಅಂತಕ್ಕಂಥದ್ದು ಇದು ಪೂರ್ತಿ ಉದ್ದ ಕೊಟ್ಟಿದ್ದಾರೆ. ಸೊ ಆರ್ನ ಬೆಲೆ ಎಷ್ಟಾಗುತ್ತಪ್ಪ ಅಂದರೆ 7 ಸೆಂಟಿಮೀಟರ್ ಆಗ್ತದೆ. ಯಾಕೆಂದರೆ ಅರ್ಧ ಇರೋದ್ರಿಂದ ಇದು 7 ಸೆಂಟಿಮೀಟರ್ ಆಗ್ತದೆ. ಮಧ್ಯಬಿಂದುಕು ಅಂತ ಕೊಟ್ಬಿಟ್ಟಾರೆ ಆಲ್ರೆಡಿ ಇದನ್ನು. ಸೊ 49√3 ಹಾಗೇ ಇರುತ್ತೆ, -3 ಇಂಟು ತೀಟಾ ಅಂದರೆ 60 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು π ಅಂದರೆ 22 ಡಿವೈಡೆಡ್ ಬೈ 7 ಇಂಟು ಆರ್ನ ಬೆಲೆ 7 ಇರೋದ್ರಿಂದ 7 ಇಂಟು 7. 7 7 ಕ್ಯಾನ್ಸಲ್ ಆಗುತ್ತೆ. 36ರಿಂದ 60ರಿಂದ 6 ಭಾಗ ಆಗ್ತದೆ, 3 1 3 2 ಭಾಗ ಆಗ್ತದೆ, 2 1 2 11. ನೋಡಿರಿ, ಭಾಳ ಸುಲಭವಾಗಿ ಕೊಟ್ಟಿರ್ತಾರೆ ಲೆಕ್ಕಗಳನ್ನ ಆನ್ಯಲ್ ಎಕ್ಸಾಮಲ್ಲಿ. 49√3 ಮೈನಸ್ ಉಳಿದಿದ್ದು 11 77 ಅಷ್ಟೇ ಉಳೀತು. ಸೊ ಈಗ √3 ಬೆಲೆಯನ್ನು 1.7 ಅಂತ ಹಾಕ್ಕೊಳ್ರಿ ಅಂತ ಕೊಟ್ಟಿರೋದ್ರಿಂದ, ಸೊ ಇಲ್ಲಿ 49 ಇಂಟು 1.7ರಿಂದ ಇದನ್ನು ಗುಣಿಸ್ಕೋಬೇಕು, -77 ಉಳೀತು ನಮಗಿಲ್ಲಿ. ಸೊ ನೆಕ್ಸ್ಟು ಇದನ್ನು 49ನ 1.7ರಿಂದ ಗುಣಿಸ್ಕೋಬೇಕು. 49ನ 1.7ರಿಂದ ಗುಣಿಸ್ಕೊಂಡ್ರೆ ಎಷ್ಟು ಬರ್ತದೆ? ಗುಣಾಕಾರ ಮಾಡೋಣ. ಇಲ್ಲಿ ಇದನ್ನು ಗುಣಿಸಿದರೆ 83.3 ಬರ್ತದೆ. 83.3 ಮೈನಸ್ 77. 83.3ರಲ್ಲಿ 77ನ ಕಳಿಬೇಕು, 77.0ನ. ಇಲ್ಲಿ 7, 13ರಲ್ಲಿ 7 ಕಳೆದ್ರೆ 6, ಇಲ್ಲಿ 7ರಲ್ಲಿ 7 ಕಳೆದ್ರೆ 0, ಅಂದರೆ 6.7 ಸೆಂಟಿಮೀಟರ್ ಸ್ಕ್ವಯರ್ ಅಂತಕ್ಕಂಥದ್ದು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ. ಇಷ್ಟಕ್ಕೆ 3 ಮಾರ್ಕ್ಸ್ ಕೊಡಲ್ಲ ನಿಮಗೆ. ಇದರ ಸುತ್ತಳತೆ ಕೂಡ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸುತ್ತಳತೆ ಕಂಡುಹಿಡಿಯಬೇಕು ಅಂತಂದರೆ ಮತ್ತೆ ನಾವಿಲ್ಲಿ ಕಂಸದ ಉದ್ದ ತಗೋಬೇಕು. 3 ಕಂಸದ ಉದ್ದ ಬರುತ್ತೆ ಅದರ ಸುತ್ತಳತೆ ಕಂಡುಹಿಡಿಯಬೇಕಾದ್ರೆ. ಸೊ ಈಗ ನಾನು ಇದನ್ನು ತೆಗಿತಾ ಇದ್ದೀನಿ, ತೆಗೆದುಬಿಟ್ಟು ಮತ್ತೆ ಯಾಕೆ ಅಂತಂದರೆ ಇನ್ನೊಂದು ಲೆಕ್ಕ ಮಾಡಬೇಕು ಇಲ್ಲೇನೆ. ಸೊ ಈಗ ನಾವು ಇದರ ಸುತ್ತಳತೆ ಅಂದರೆ ಈ ಉದ್ದ ಕಂಡುಹಿಡಿಯಬೇಕು, ಈ ಉದ್ದ ಕಂಡುಹಿಡಿಯಬೇಕು, ಇದರ ಉದ್ದ ಕಂಡುಹಿಡಿಯಬೇಕು. ಇವು 3ನ್ನು ಕಂಡುಹಿಡಿದ್ರೆ ಸುತ್ತಳತೆ ಬರುತ್ತೆ. ಸೊ ಹಾಗಾಗಿ ಸುತ್ತಳತೆ = 3 ಇಂಟು ಕಂಸದ ಉದ್ದ. 3 ಇಂಟು ಕಂಸದ ಉದ್ದ, 3 ಕಂಸದ ಉದ್ದವನ್ನು ಕಂಡುಹಿಡಿಯಬೇಕು. 3 ಇಂಟು ತೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2πr ಅನ್ನು ತಗೋಬೇಕು. ಸೊ ನಮಗೆ 3 ಇಂಟು ಆಲ್ರೆಡಿ ತೀಟಾ ಅಂದರೆ 60 ಡಿಗ್ರಿ ಅಂತ ಗೊತ್ತು, ಇದು 360 ಡಿಗ್ರಿ ಅಂತ ಗೊತ್ತು, ಇಂಟು 2 ಇಂಟು π ಅಂದರೆ 22/7 ಅಂತಲೂ ಗೊತ್ತು, ಇಂಟು r ಅಂದರೆ 7 ಅಂತ ಗೊತ್ತು.
7 7 ಕ್ಯಾನ್ಸಲ್ ಆಗುತ್ತೆ. ಇದು 60ರಿಂದ 6 ಸಲ ಕ್ಯಾನ್ಸಲ್ ಆಗ್ತದೆ, 3ರಿಂದ 2 ಸಲ ಕ್ಯಾನ್ಸಲ್ ಆಗ್ತದೆ, 2 2 ಕ್ಯಾನ್ಸಲ್ ಆಯಿತು, ಉಳಿದಿದ್ದು ಬರೀ 22 ಸೆಂಟಿಮೀಟರ್ ಅಷ್ಟೇ. ಇದು ಇದರ ಸುತ್ತಳತೆ ಆಗಿರುತ್ತೆ. ಲೆಕ್ಕಾಚಾರ ಮಾಡೋದು ಬಹಳ ಸುಲಭವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಇಲ್ಲಿ ಸೂತ್ರ ಹಾಕೊಳ್ಳೋದು ನಿಮಗೆ ಗೊತ್ತಾಗಬೇಕು ಅನ್ನೋದೇ ಭಾಳ ಇಂಪಾರ್ಟೆಂಟ್ ಅಷ್ಟೇ. ಸೊ ಮುಂದಿನ ಲೆಕ್ಕ ನೋಡೋಣ. ಒಂದು ಮೋಟಾರ್ ದೋಣಿಯ ಜವವು ನಿಶ್ಚಲ ನೀರಿನಲ್ಲಿ 11 ಕಿಲೋಮೀಟರ್ ಪರ್ ಗಂಟೆ ಆಗಿದೆ. ಸೊ ಅದರ ದೋಣಿಯ ಜವ ಕೊಟ್ಟಿದ್ದಾರೆ. ದೋಣಿಯ ಜವ = 11 ಕಿಲೋಮೀಟರ್ ಪರ್ ಹವರ್ ಇದೆ. ಆ ದೋಣಿಯು ಪ್ರವಾಹಕ್ಕೆ ಎದುರಾಗಿ 12 ಕಿಲೋಮೀಟರ್ ಚಲಿಸಲು ದೂರ ಕೊಟ್ಟಿದ್ದಾರೆ. ದೂರ = 12 ಕಿಲೋಮೀಟರ್. ಪ್ರವಾಹದೊಡನೆ ಮೊದಲನೇ ಸ್ಥಾನಕ್ಕೆ ಹಿಂದಿರುಗಲು ತೆಗೆದುಕೊಳ್ಳುವ ಸಮಯ ಕೊಟ್ಟಿದ್ದಾರೆ. 2 ಗಂಟೆ 45 ನಿಮಿಷ ಕೊಟ್ಟಿದ್ದಾರೆ. ಸೊ ಈಗ ಪ್ರವಾಹದ 45 ನಿಮಿಷ ಆಗಿದ್ರೆ ಪ್ರವಾಹದ ಜವವನ್ನು ಕಂಡುಹಿಡಿಯಿರಿ. ಇಲ್ಲಿ ಪ್ರವಾಹದ ಜವವನ್ನು ಎಷ್ಟು ಅಂತೇಳಿ ಕಂಡುಹಿಡಿಬೇಕು. ಯಾವಾಗಲೂ ಏನೂ ಯೋಚನೆ ಮಾಡಬೇಡ್ರಿ, ಪ್ರವಾಹದ ಜವ x ಆಗಿರಲಿ ಅಂತ ಇಟ್ಕೊಂಡ್ಬಿಡ್ರಿ. ಯಾವುದು ಕೊಟ್ಟಿರ್ತಾರೋ ಪ್ರವಾಹದ ಜವವನ್ನು ಅದನ್ನೇ x ಅಂತ ಇಟ್ಕೊಂಡ್ಬಿಡ್ಬೇಕು. ಪ್ರವಾಹದ ಜವ x ಆಗಿರಲಿ ಅಂತ. ಸೊ ಈಗ ಇಲ್ಲಿ ನಾವು ದೂರ ಸೂತ್ರವನ್ನು ಬಳಸಿ ಲೆಕ್ಕವನ್ನು ಮಾಡಬೇಕು. ದೂರ, ಜವ ಮತ್ತು ಕಾಲ ಇದಕ್ಕಿರ್ತಕ್ಕಂಥ ಒಂದು ಸೂತ್ರವನ್ನು ಬಳಸಿ ಲೆಕ್ಕವನ್ನು ಮಾಡಬೇಕು. ಸೊ ಇಲ್ಲಿ ನೋಡ್ರಿ, ಇವಾಗ ಇಲ್ಲಿ ಹೆಂಗಿದೆಯಪ್ಪ ಈ ಲೆಕ್ಕ ಹೇಗಿದೆ ಅಂತಂದರೆ, ಇದು ದೋಣಿ ಒಂದು ಸಲ ಪ್ರವಾಹದ ಜೊತೆಗೆ ಚಲಿಸ್ತದೆ, ಇನ್ನೊಂದು ಸಲ ಪ್ರವಾಹದ ವಿರುದ್ಧ ಚಲಿಸಬೇಕು. ಹಾಗಾಗಿ ಸೊ ಇಲ್ಲಿ ಈ ಥರ ಪ್ರವಾಹ ಹರಿತಾ ಇದೆ ಅಂತಂದಾಗ, ನೀರಿನ ಪ್ರವಾಹ ಹಿಂಗೆ ಹರಿತಾ ಇದೆ ಅಂದರೆ, ಸೊ ಮೊದಲು ದೋಣಿ ಏನಾಗಬೇಕಪ್ಪ ಅಂತಂದರೆ, ಈ ದೋಣಿ ಪ್ರವಾಹದ ವಿರುದ್ಧ ಚಲಿಸಬೇಕು. ಪ್ರವಾಹದ ವಿರುದ್ಧ ಚಲಿಸಬೇಕಾದ್ರೆ ದೋಣಿಯ ಜವದಲ್ಲಿ ಪ್ರವಾಹದ ಜವವನ್ನು ಕಳಿಬೇಕು. ದೋಣಿಯ ಜವ ಎಷ್ಟಿದೆಯಪ್ಪ ಅಂದರೆ ನಿಶ್ಚಲ ನೀರಿನಲ್ಲಿ 11 ಕಿಲೋಮೀಟರ್ ಇದೆ. ಈಗ ಇದು ಈ ಕಡೆ ಚಲಿಸ್ಬೇಕಾದ್ರೆ ಇದರ ಜವ 11 - x ಆಗುತ್ತೆ. ಅದೇ ದೋಣಿ ಇಲ್ಲಿ ಮೇಲೆ ಹೋಗ್ಬಿಟ್ಟು ವಾಪಸ್ಸು ಕೆಳಗಡೆ ಬರಬೇಕಾದ್ರೆ ದೋಣಿಯ ಜವ ಮತ್ತು ಪ್ಲಸ್ ಅಲ್ಲಿ ಪ್ರವಾಹದ ಜವ ಎರಡನ್ನೂ ಕೂಡಿಸ್ಬೇಕು. ಜವ ಜಾಸ್ತಿ ಇರುತ್ತೆ, ಹಿಂಗೆ ಹೋದಾಗ ಕಡಿಮೆ ಇರುತ್ತೆ. ಹಾಗಾಗಿ ಅಲ್ಲಿ ಎರಡರದ್ದು ಜವವನ್ನು ತೆಗೆದುಕೊಳ್ತಕ್ಕಂಥದ್ದು ಇಂಪಾರ್ಟೆಂಟು. ಇದು ಹಿಂಗೆ ಹೋಗಿ ಹಿಂಗೆ ವಾಪಸ್ ಬರಲಿಕ್ಕೆ ತೆಗೆದುಕೊಂಡಂತಹ ಸಮಯ 2 ಗಂಟೆ 45 ನಿಮಿಷ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ನಿಮಿಷಗಳಿಗೆ ಬದಲಾವಣೆ ಮಾಡ್ಕೋಬೇಕು. 2 ಗಂಟೆ 45 ನಿಮಿಷವನ್ನು. ಸೊ ಹಾಗಾಗಿ ಸಮಯವನ್ನು ನಾವು 2 ಗಂಟೆ 45 ನಿಮಿಷ ಅಂದರೆ 2 × 45 / 60 ನಿಮಿಷ ಆಗ್ತದೆ. ಸೊ ಹಾಗಾಗಿ ನಿಮಿಷದಿಂದ ಇದನ್ನು ನಾವು ಇಲ್ಲ ಗಂಟೆಗಳಿಗೆ ಬದಲಾವಣೆ ಮಾಡ್ಕೊಂಬಿಡೋಣ ಪೂರ್ತಿಯಾಗಿ. ಹಾಗಾಗಿ 15 3 45, 15 4 60. ಸೊ ಇಲ್ಲಿ 2 3/4 ಅಂತ ಆಗ್ತದೆ. ಇದನ್ನು ಸಂಪೂರ್ಣವಾಗಿ ವಿಷಮ ಭಿನ್ನರಾಶಿಗೆ ಬದಲಾವಣೆ ಮಾಡ್ಕೊಂಡ್ರೆ 4 2 8 3 11/4 ಆಗುತ್ತೆ. ಇದು ಸಮಯ, ಟೈಮ್. ಸೊ ಈಗ ನಾವು ಇದನ್ನು ಲೆಕ್ಕಾಚಾರವನ್ನು ಮಾಡಬೇಕು. ನೋಡಿರಿ, ದೋಣಿಯು ಪ್ರವಾಹದ ವಿರುದ್ಧ ಚಲಿಸಲು, ನಾನು ಒಂದೊಂದೇ ಅಕ್ಷರ ಬರಿತೀನಿ, ಚಲಿಸಲು ತೆಗೆದುಕೊಂಡ ಕಾಲ ಚಲಿಸಿದ ದೂರ / ಜವ ಆಗುತ್ತೆ. ಸೊ ದಟ್ ಈಸ್ ದೂರ ಎಷ್ಟು ದೂರ ಚಲಿಸಿದೆ? 12 ಕಿಲೋಮೀಟ್ರ್. ಹಿಂಗೆ ಹೋಗೋಕ್ಕೂ 12 ಕಿಲೋಮೀಟ್ರ್, ಬರೋಕ್ಕೂ 12 ಕಿಲೋಮೀಟ್ರು. ಜವ ಎಷ್ಟಾಗುತ್ತೆ ಹಿಂಗೆ ಹೋಗ್ಬೇಕಾದ್ರೆ? ನಾನು ಹೇಳಿದೆ 11 - x. ಅದೇ ರೀತಿ ದೋಣಿಯು ಪ್ರವಾಹದ ಜೊತೆ ಅಂದರೆ ಮೇಲಿಂದ ಕೆಳಗೆ ಬರಬೇಕಾದ್ರೆ ಚಲಿಸುವಾಗ ತೆಗೆದುಕೊಂಡ ಕಾಲ. ಸೊ ದಟ್ ಈಸ್ ಅಲ್ಲೂ ಸಹ ದೂರ / ಜವನೇ. ಚಲಿಸಿದ ದೂರ / ಜವನೇ ಬರ್ತದೆ. ಚಲಿಸಿದ ದೂರ 12 ಕಿಲೋಮೀಟ್ರ್ ಆಗಿದೆ, ಜವ ಮಾತ್ರ 11 + x ಆಗಿದೆ. ಸೊ ಹಾಗಾಗಿ ದಟ್ ಈಸ್ ಈಗ ನಾವು ಒಟ್ಟು ಕಾಲವನ್ನು ಕಂಡುಹಿಡಿಬೇಕು. ಒಟ್ಟು ಕಾಲ = 12 / 11 - x ಪ್ಲಸ್ 12 / 11 + x ಬರುತ್ತೆ. ಈ ಒಟ್ಟು ಕಾಲವನ್ನು ಅವ್ರು ಎಷ್ಟು ಕೊಟ್ಟಿದ್ದಾರೆ? 11/4 ಅಂತ ಕೊಟ್ಬಿಟ್ಟಿದ್ದಾರೆ. ಇದು ನಮಗೆ ಬೇಕಾಗಿರ್ತಕ್ಕಂಥ ಸಮೀಕರಣ ಬಂತು. ಈ ಸಮೀಕರಣನ ನಾವು ಸರಳ ರೂಪಕ್ಕೆ ತರಬೇಕು ಅಂತಂದಾಗ ಇಲ್ಲಿ 11 - x × 11 + x ಇದನ್ನು ನಾವು ಏನು ಮಾಡಬೇಕು? ಲಾಸ ತಗೋಬೇಕು.
ಲಾಸ ತಗೊಂಡಾಗ ಇದನ್ನು ಗುಣಿಸ್ಬೇಕು. 11 ಪ್ಲಸ್ ಎಕ್ಸನ್ನು 12ಕ್ಕೆ ಗುಣಿಸ್ಬೇಕು. 12 ಇಂಟು 11 ಪ್ಲಸ್ ಎಕ್ಸ್ ಆಗುತ್ತೆ, ಪ್ಲಸ್ 12 ಇಂಟು 11 ಮೈನಸ್ ಎಕ್ಸ್ ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು 11 ಡಿವೈಡೆಡ್ ಬೈ 4. ಸೊ ಈಗ ಇಲ್ಲಿ ಛೇದದಲ್ಲಿ 11 ಮೈನಸ್ ಎಕ್ಸ್ ಮತ್ತು 11 ಪ್ಲಸ್ ಎಕ್ಸ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದ್ದಂಗೆ 11 ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಆಗುತ್ತೆ. ಅದೇ ಅಂಶದಲ್ಲಿ ಏನಾಗುತ್ತೆ, ಗುಣಿಸ್ಬೇಕು. 12 ಇಂಟು 11ನ್ನು ಗುಣಿಸಿದರೆ 132 ಪ್ಲಸ್ 12 ಎಕ್ಸ್ ಮತ್ತು ಪ್ಲಸ್ 132 ಮೈನಸ್ 12 ಎಕ್ಸ್ ಆಯಿತು, ಇಸ್ ಈಕ್ವಲ್ ಟು 11/4. ಸೊ ನಾನು ಇಲ್ಲಿ ಇನ್ನೊಂದು ಪೇಜನ್ನು ತೊಗೋಬೇಕು. 12 ಎಕ್ಸು ಇದರಲ್ಲಿ ಕ್ಯಾನ್ಸಲ್ ಆಗ್ತದೆ. ಸೊ ಇಲ್ಲೇ ಟ್ರೈ ಮಾಡ್ತೀನಿ ಮಾಡಲಿಕ್ಕೆ. 132 ಅಂಶದಲ್ಲಿ ಕೂಡಿಸ್ಬೇಕು. ಕೂಡಿಸಿದರೆ 264 ಆಯಿತು. 264 ಡಿವೈಡೆಡ್ ಬೈ 11 ಸ್ಕ್ವೇರ್ ಅಂದರೆ 121 ಮೈನಸ್ ಎಕ್ಸ್ ಸ್ಕ್ವೇರ್ ಆಯಿತು, ಈಸ್ ಈಕ್ವಲ್ ಟು 11 ಡಿವೈಡೆಡ್ ಬೈ 4 ಆಯಿತು. ಸೊ ಇಲ್ಲಿ ಅಂಶ ಭಾಗ ಆದರೆ ಭಾಗಿಸ್ಬೋದು. 11 1ಲ ಇದು, 11 2ಲ 22, 11 4ಲಿ 44. ಇನ್ನೂ ಸರಳ ರೂಪಕ್ಕೆ ಬಂತು. ಈಗ ನಾವು ಓರೆ ಗುಣಾಕಾರ ಮಾಡ್ಕೊಂಡ್ರೆ 121 ಎಕ್ಸ್ ಸ್ಕ್ವೇರ್ ಇಂಟು 1ನ್ನು ಗುಣಿಸ್ಕೋಬೇಕು. ಆವಾಗ ಅದು 121 ಮೈನಸ್ ಎಕ್ಸ್ ಸ್ಕ್ವೇರ್ ಆಯಿತು, ಇಸ್ ಈಕ್ವಲ್ ಟು 4 ಇಂಟು 24ನ್ನು ಗುಣಿಸಿದರೆ 4 4 16, 1 4 8 1 9 96 ಆಯಿತು. ಇವೆರಡನ್ನೂ ಈಕ್ವಲ್ಸಿಂದ ಆ ಕಡೆ ಕಳಿಸ್ಬಿಡ್ರಿ. 121 ಮೈನಸ್ ಎಕ್ಸ್ ಸ್ಕ್ವೇರ್ನ ಎಕ್ಸ್ ಸ್ಕ್ವೇರ್ ಆ ಕಡೆ ಹೋದರೆ ಪ್ಲಸ್ ಆಯಿತು. 96 ಎಕ್ಸ್ ಸ್ಕ್ವೇರ್ನ ಈಕ್ವಲ್ಸಿಂದ ಆ ಕಡೆ ಕಳಿಸ್ಬಿಟ್ಟು 96ನ ಈ ಕಡೆ ತೊಗೊಂಡ್ರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 121 ಮೈನಸ್ 96 ಬಂತು. ಸೊ ಅಲ್ಲಿಗೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 121ರಲ್ಲಿ 96ನ ಕಳೆದ್ರೆ 11ರಲ್ಲಿ 6 ಕಳೆದ್ರೆ 5, 11ರಲ್ಲಿ 9 ಕಳೆದ್ರೆ 2. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಬಂತು ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 5. ಭಾಳ ಸುಲಭವಾಗಿದೆ ಇದು ಲೆಕ್ಕ. ಭಾಳ ಸರಳ ಒಂದು ಲೆಕ್ಕಾಚಾರವನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಎಕ್ಸ್ನ ಬೆಲೆ ಪ್ರವಾಹದ ಜವ ಕಂಡಿಡೀರಿ ಅಂತ ಕೊಟ್ಟಿದ್ದಾರೆ. ಪ್ರವಾಹದ ಜವ 5 ಕಿಲೋಮೀಟರ್ ಅಂತ ನೀವು ಬರೆದ್ರೆ ಆಯಿತು. 5 ಕಿಲೋಮೀಟರ್ ಪರ್ ಅವರ್ ಅಂತೇಳಿ ಲೆಕ್ಕಾಚಾರ ಭಾಳ ಸುಲಭ ಆಗಿದೆ. ನೆಕ್ಸ್ಟು, ಒಬ್ಬ ವ್ಯಕ್ತಿಯ 3 ವರ್ಷಗಳ ಹಿಂದಿನ ವಯಸ್ಸು. ಒಬ್ಬ ವ್ಯಕ್ತಿಯ 3 ವರ್ಷಗಳ ಹಿಂದಿನ ವಯಸ್ಸು ಮತ್ತು 5 ವರ್ಷಗಳ ನಂತರ ಅವನ ವಯಸ್ಸು, ಇವುಗಳ ವ್ಯುತ್ಕ್ರಮಗಳ ಮೊತ್ತ 1/3 ಆದರೆ ಅವನ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿಯ 3 ವರ್ಷಗಳ ಹಿಂದಿನ ವಯಸ್ಸು ಯಾವುದು, ಈಗಿನ ವಯಸ್ಸನ್ನು ನಾವು ಎಕ್ಸ್ ಅಂತ ಇಟ್ಕೊಳ್ಳೋಣ. ಈಗಿನ ವಯಸ್ಸು ಎಕ್ಸ್ ಆಗಿರಲಿ ಅಂತ ಇಟ್ಕೊಂಡ್ರೆ, ಈಗಿನ ವಯಸ್ಸು ಎಕ್ಸ್ ಆದರೆ 3 ವರ್ಷಗಳ ಹಿಂದಿನ ವಯಸ್ಸು, 3 ವರ್ಷಗಳ ಹಿಂದೆ, 3 ವರ್ಷಗಳ ಹಿಂದೆ ಅಂತಂದಾಗ ಅವನ ವಯಸ್ಸು ಎಷ್ಟಾಗ್ತದೆ, ಎಕ್ಸ್ ಮೈನಸ್ 3 ಆಗುತ್ತೆ. ಹೌದಾ? 5 ವರ್ಷಗಳ ನಂತರ ನೋಡ್ರಿ, ಅವನ ವಯಸ್ಸು 5 ವರ್ಷಗಳ ನಂತರ, 5 ವರ್ಷಗಳ ನಂತರ ಅಂತಂದರೆ ಅವನ ವಯಸ್ಸು ಎಷ್ಟಾಗ್ತದಪ್ಪ ಅಂದರೆ ಎಕ್ಸ್ಗೆ ಪ್ಲಸ್ 5ನ್ನು ಕೂಡಿಸ್ಬೇಕು. ಇವೆರಡೂ ಸಹ ಮೊತ್ತ ಇದನ್ನು ಕೊಟ್ಟಿದ್ದಾರೆ. ನಂತರ ಅವನ ವಯಸ್ಸು, ಇವುಗಳ ವ್ಯುತ್ಕ್ರಮಗಳ ಮೊತ್ತ. ನೋಡ್ರಿ, ವ್ಯುತ್ಕ್ರಮಗಳು ಅಂತಂದರೆ ಎಕ್ಸ್ ಮೈನಸ್ 3 ಅಂದರೆ 1/x ಮೈನಸ್ 3, ಎಕ್ಸ್ ಪ್ಲಸ್ 5 ಅಂದರೆ 1/x ಪ್ಲಸ್ 5 ಇಸ್ ಈಕ್ವಲ್ ಟು 1/3ಕ್ಕೆ ಸಮ. ಇದು ಈಕ್ವೇಷನ್ ನಮಗೆ ಬಂದಿರೋದು. ಅಗೈನು ಇಲ್ಲಿ ಎಕ್ಸ್ ಮೈನಸ್ 3 ಮತ್ತು ಎಕ್ಸ್ ಪ್ಲಸ್ 5ನ್ನು ನಾವೇನು ಮಾಡಬೇಕು, ಇಲ್ಲಿ ಲಾಸ ತಗೋಬೇಕು. ಈಗ ಎಕ್ಸ್ ಮೈನಸ್ 5ನ್ನು 1ಕ್ಕೆ ಗುಣಿಸ್ಕೋಬೇಕು. ಈ ಎಕ್ಸ್ ಮೈನಸ್ 3ನ 1ಕ್ಕೆ ಗುಣಿಸ್ಕೋಬೇಕು. ಎಕ್ಸ್ ಪ್ಲಸ್ 5ನ್ನು 1ಕ್ಕೆ ಗುಣಿಸಿದರೆ ಎಕ್ಸ್ ಪ್ಲಸ್ 5 ಪ್ಲಸ್ ಎಕ್ಸ್ ಮೈನಸ್ 3ನ್ನು 1ಕ್ಕೆ ಗುಣಿಸಿದರೆ ಎಕ್ಸ್ ಮೈನಸ್ 3 ಇಸ್ ಈಕ್ವಲ್ ಟು 1/3 ಬಂತು. ಸೊ ಇಲ್ಲಿ ಅಂಶದಲ್ಲಿ ಇಲ್ಲ, ಓರೆ ಗುಣಾಕಾರ ಮಾಡ್ಕೊಂಬಿಡ್ರಿ. ಇಲ್ಲಿ ಅಂಶದಲ್ಲಿ ಏನು ಬರ್ತದೆ ನೋಡೋಣ. 2x 5ರಲ್ಲಿ 3 ಕಳೀಬೇಕು. 2x ಮೈನಸ್ 2 ಡಿವೈಡೆಡ್ ಬೈ ಇಲ್ಲಿ ಎಕ್ಸ್ ಮೈನಸ್ 3 ಪ್ಲಸ್ ಇಂಟು ಎಕ್ಸ್ ಪ್ಲಸ್ 5ನ್ನು ಗುಣಾಕಾರ ಮಾಡ್ಕೋಬೇಕು. ಗುಣಾಕಾರ ಮಾಡಿಕೊಂಡ್ರೆ ಎಕ್ಸ್ ಸ್ಕ್ವಯರ್ ಮೈನಸ್ 3x ಪ್ಲಸ್ 5x ಮೈನಸ್ 5 3ಲಿ 15 ಇಸ್ ಈಕ್ವಲ್ ಟು 1/3 ಬಂತು. ಸೊ ಮುಂದಿನ ಈ ಕಡೆ ಬಿಡಿಸೋಣ. ಸೊ 2x ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಮೈನಸ್ 15 ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 3.
ಓರೆ ಗುಣಾಕಾರ ಮಾಡ್ಕೊಳ್ರಿ. 3 6 ಎಕ್ಸ್ ಮೈನಸ್ 3 6 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಮೈನಸ್ 15. ಸೊ ಇಲ್ಲಿ 5x ಅಲ್ಲಿ ಪ್ಲಸ್ 2 ಬರುತ್ತೆ, ಸಾರಿ ಮೈನಸ್ 2 ಬರಲ್ಲ, ಇದೆಲ್ಲ ಪ್ಲಸ್ ಆಗುತ್ತೆ. ಓಕೆ, ಸೊ ಇವಾಗ ಇವೆಲ್ಲವನ್ನೂ ಒಂದು ಕಡೆ ತಗೋಬೇಕು. ಸೊ 6x ಪ್ಲಸ್ 6ನ ಆ ಕಡೆ ಕಳಿಸಿದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ 2x, ಇದು ಮೈನಸ್ 6x ಆಗುತ್ತೆ. ಆ ಕಡೆ ಹೋದಾಗ ಮೈನಸ್ 15 ಮೈನಸ್ 6 ಆಗುತ್ತೆ, ಇವೆರಡು ಈಕ್ವಲ್ಸಿಂದ ಆ ಕಡೆ ಹೋದಾಗ. ಸೊ ಇವಾಗ ಎಕ್ಸ್ ಸ್ಕ್ವಯರ್ ಮೈನಸ್ 4x ಆಗುತ್ತೆ, ಮೈನಸ್ 16 5 20 15 6 21 ಆಗುತ್ತೆ, ಈಸ್ ಈಕ್ವಲ್ ಟು 0. ಸೊ ಇದನ್ನು ನಾವು ಬಿಡಿಸ್ಬೇಕು. ಎಕ್ಸ್ ಸ್ಕ್ವಯರ್ ಮೈನಸ್ 7x ಪ್ಲಸ್ 3x ಮೈನಸ್ 21 ಈಸ್ ಈಕ್ವಲ್ ಟು 0. ಎಕ್ಸನ್ನು ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 7 ಪ್ಲಸ್ 3ನ ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 7 ಈಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 7 ಇಂಟು ಎಕ್ಸ್ ಪ್ಲಸ್ 3 ಈಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 7 ಈಸ್ ಈಕ್ವಲ್ ಟು 0, ಎಕ್ಸ್ ಪ್ಲಸ್ 3 ಈಸ್ ಈಕ್ವಲ್ ಟು 0. ಎಕ್ಸ್ ಈಸ್ ಈಕ್ವಲ್ ಟು 7, ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 3. ಸೊ ಈ ಥರ ನಿಮಗೆ ಉತ್ತರ ಬರ್ತದೆ. ಸೊ ನೆಕ್ಸ್ಟು ಕೊಟ್ಟಿರುವ ಚಿತ್ರದಲ್ಲಿ ಬಿ ಸಿ ಸಮಾಂತರ ಪಿ ಕ್ಯೂ ಆಗಿದೆ. ಎ ಬಿ ಬೆಲೆ ಕೊಟ್ಟಿದ್ದಾರೆ. ಎ ಬಿ 5 ಸೆಂಟಿಮೀಟರ್ ಇದೆ, ಪಿ ಕ್ಯೂ 2 ಸೆಂಟಿಮೀಟರ್ ಇದೆ, ಎ ಪಿ 2.5 ಸೆಂಟಿಮೀಟರ್ ಇದೆ. ಬಿ ಸಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಬಿ ಸಿಯನ್ನು ಕಂಡುಹಿಡಿಯಬೇಕು. ಸೊ ಬಿ ಸಿ ಉದ್ದವನ್ನು ಕಂಡುಹಿಡಿಯಬೇಕು ಅಂತಂದಾಗ ನಮಗೆ ಥೇಲ್ಸ್ನ ಪ್ರಮೇಯದ ಪ್ರಕಾರ ಹಾಕ್ಕೋಬೇಕು. ಸೊ ಇಲ್ಲಿ ಫಸ್ಟು ಬಿ ಸಿ ಉದ್ದವನ್ನು ಕಂಡುಹಿಡಿಯಬೇಕು ಅಂತಂದರೆ ಅನುಪಾತವನ್ನು ಬರ್ಕೋಬೇಕು. ನೋಡಿರಿ, ಇದರ ಜೊತೆಗೆ ಅನುಪಾತ ಇದನ್ನು ಪೂರ್ತಿ ಬರ್ಕೋಬೇಕು, ಇದರ ಜೊತೆಗೆ ಈ ಅನುಪಾತವನ್ನು ಇದನ್ನು ಪೂರ್ತಿ ಬರ್ಕೋಬೇಕು. ಹಾಗಾಗಿ ಎ ಪಿ ಡಿವೈಡೆಡ್ ಬೈ ಎ ಬಿ ಆಗುತ್ತೆ, ಈಸ್ ಈಕ್ವಲ್ ಟು ಅದೇ ರೀತಿ ಪಿ ಕ್ಯೂ ಡಿವೈಡೆಡ್ ಬೈ ಬಿ ಸಿ ಹಾಕ್ಕೋಬೇಕು. ಇಲ್ಲಿ ಬಿ ಸಿಯ ಉದ್ದ ಬರ್ತದೆ. ಎ ಪಿಯ ಉದ್ದ 2.5 ಅಂತ ಕೊಟ್ಟಿದ್ದಾರೆ, ಎ ಬಿಯ ಉದ್ದ 5 ಕೊಟ್ಟಿದ್ದಾರೆ, ಈಸ್ ಈಕ್ವಲ್ ಟು ಪಿ ಕ್ಯೂನ ಉದ್ದ 2 ಕೊಟ್ಟಿದ್ದಾರೆ. ಇಲ್ಲಿ ಬಿ ಸಿಯನ್ನು ಕಂಡುಹಿಡಿಯಬೇಕು. ಓರೆ ಗುಣಾಕಾರ ಮಾಡ್ಕೊಳ್ರಿ, ಅಥವಾ ಇಲ್ಲಿ 2.5 1ಲ ಇದು 2ಲ ಕ್ಯಾನ್ಸಲ್ ಆಗ್ತದೆ. ಬಿ ಸಿ ಇಂಟು 1 ಅಂದರೆ ಬಿ ಸಿ, 2 2ಲ 4, ಬಿ ಸಿಯ ಬೆಲೆ ಬಂದೋಯ್ತು. ಈಗ ತ್ರಿಭುಜ ಎ ಪಿ ಕ್ಯೂನ ವಿಸ್ತೀರ್ಣ ಎ ಬಿ ಸಿಯ ವಿಸ್ತೀರ್ಣ 1/4 ಇದೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನಾವು ವಿಸ್ತೀರ್ಣವನ್ನು ತಗೊಳ್ಳೋಣ. ಹೆಂಗೆ ಬರ್ತದೆ? ತ್ರಿಭುಜ ಎ ಪಿ ಕ್ಯೂನ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಈಸ್ ಈಕ್ವಲ್ ಟು, ಸೊ ಆ್ಯಕ್ಚುಲಿ ನಮಗೆ ಎರಡು ತ್ರಿಭುಜಗಳು ಸಮರೂಪಿಗಳು ಅಂತ ಇಲ್ಲಿ ಇರ್ತದೆ. ಯಾಕೆಂದರೆ ಇವೆರಡು ಸಹ ಸಮಾಂತರ ಬಾಹುಗಳಿರೋದ್ರಿಂದ ಎರಡು ಸಮರೂಪಿಗಳಾಗಿರ್ತವೆ. ಯಾವುದರ ಒಂದು ಬಾಹುವಿನ ಇದನ್ನು ಅನುರೂಪ ಬಾಹುಗಳನ್ನು ತಗೊಂಡ್ರೆ ಇಲ್ಲಿ ಪಿ ಕ್ಯೂ ಸ್ಕ್ವಯರ್ ಡಿವೈಡೆಡ್ ಬೈ ಬಿ ಸಿ ಸ್ಕ್ವಯರ್ ತಗೋಬೋದು. ಸೊ ಈಗ ದಟ್ ಈಸ್ ಈಕ್ವಲ್ ಟು ಪಿ ಕ್ಯೂ ಅಂತಂದರೆ ನಮಗೆ ಗೊತ್ತು 2 ಸ್ಕ್ವಯರ್ ಅಂತ, ಬಿ ಸಿ ಅಂದರೆ ಈಗ ಕಂಡುಹಿಡಿದಿದ್ದೀವಿ 4 ಸ್ಕ್ವಯರ್, 2 ಸ್ಕ್ವಯರ್ ಅಂದರೆ 4, 4 ಸ್ಕ್ವಯರ್ ಅಂದರೆ 16, 4 1ಲ 4 4ಲ ದಟ್ ಈಸ್ ಈಕ್ವಲ್ ಟು 1/4. ಅವ್ರು ಕೇಳಿರೋದೇ ಅದು. ತ್ರಿಭುಜ ಎ ಪಿ ಕ್ಯೂನ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/4 ಎಂದು ಸಾಧಿಸಿ ಅಂತ ನಮಗೆ ಆನ್ಸರು ಬಂತು. 34ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 51 ಪದಗಳಿವೆ. ಈ ಶ್ರೇಣಿಯ ಕೊನೆಯ ಪದದಿಂದ 20ನೇ ಪದ 157 ಆಗಿದೆ. ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವು 5 ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಒಟ್ಟು 51 ಪದಗಳಿವೆ ಅಂತ ಕೊಟ್ಟಿದ್ದಾರೆ. ಈ ಶ್ರೇಣಿಯ ಕೊನೆಯ ಪದದಿಂದ 20ನೇ ಪದ 157 ಆಗಿದೆ. ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ 5 ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಈಗ ನೋಡೋಣ. ಸೊ ಇಲ್ಲಿ ಈ ಶ್ರೇಣಿಯಲ್ಲಿ ಒಟ್ಟು ಶ್ರೇಣಿಯ ಪದಗಳನ್ನು ಕೊಟ್ಟಿದ್ದಾರೆ ಅವರು. ಸೊ ಶ್ರೇಣಿಯ ಪದಗಳನ್ನು ನೋಡಿದಾಗ ಇಲ್ಲಿ n = 51. ಕೊನೆಯಿಂದ 20ನೇ ಪದ ಅಂತಂದಾಗ ನಾವು ಕೊನೆಯಿಂದ 20ನೇ ಪದವನ್ನು ಕನ್ಸಿಡರ್ ಮಾಡೋಂಗಿಲ್ಲ, ಯಾಕೆಂದರೆ ಮೊದಲಿನಿಂದಲೇ ಕನ್ಸಿಡರ್ ಮಾಡಬೇಕು. ಸೊ ಈಗ ಈ ಶ್ರೇಣಿಯಲ್ಲಿ 1ರಿಂದ 51 ಪದಗಳಿದ್ದಾವೆ ಅಂದರೆ ಈ ಕಡೆಯಿಂದ 20ನೇ ಪದ ಅಂದರೆ ಇಲ್ಲಿ 20 ಪದಗಳು ಹೊರಟೋಯ್ತು. 20 ಪದಗಳು ಹೊರಟೋಯ್ತು ಅಂತಂದರೆ ಸೊ ನಾವು ಇಲ್ಲಿ
ಇಲ್ಲಿ ಈ ಕಡೆಗೆ ಎಷ್ಟು ಉಳಿದಿದ್ದಾವಪ್ಪ ಇನ್ನು ಅಂದರೆ 31 ಪದಗಳು ಉಳಿದಿದ್ದಾವೆ. ಈ ಕಡೆ 31, ಇಲ್ಲಿ 20ನೇ ಪದ ಅಂದರೆ ಇದು 32ನೇ ಪದ ಆಗುತ್ತೆ. ಶ್ರೇಣಿಯಲ್ಲಿ ಕೊನೆಯಿಂದ 20ನೇ ಪದ, ಕೊನೆಯಿಂದ 20ನೇ ಪದ ಅಂದರೂ ಒಂದೇ, ಮೊದಲಿನಿಂದ 32ನೇ ಪದ ಆಗುತ್ತದು, 32ನೇ ಪದ ಆಗುತ್ತೆ. ಸೊ ದೇರ್ ಫೋರ್ A32 ಇಸ್ ಈಕ್ವಲ್ ಟು 157. ಜೊತೆಗೆ ಡಿ ಕೊಟ್ಟಿದ್ದಾರೆ, ಡಿ ಇಸ್ ಈಕ್ವಲ್ ಟು 5 ಅಂತ ಕೊಟ್ಟಿದ್ದಾರೆ. ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಬೋದು. ಈಗ A32 ಅಂದರೆ 32ನೇ ಪದ ಅಂದರೆ A ಪ್ಲಸ್ 31D ಇಸ್ ಈಕ್ವಲ್ ಟು 157 ಅಂತ ಬರ್ಕೊತೀವಿ. ಸೊ ಎನ ಕಂಡುಹಿಡಿಬೇಕು ನಾವು. 31 ಇಂಟು ಡಿ ಅಂದರೆ 5 ಇಸ್ ಈಕ್ವಲ್ ಟು 157. ಸೊ ಎ ಪ್ಲಸ್ 31 ಇಂಟು 5 ಅಂದರೆ 5 1 5 5 3 15 155 ಇಸ್ ಈಕ್ವಲ್ ಟು 157. ಎ ಇಸ್ ಈಕ್ವಲ್ ಟು 157 ಮೈನಸ್ 155, ಎ ಇಸ್ ಈಕ್ವಲ್ ಟು 2. ಸೊ ಇಲ್ಲಿ ಎ ಬೆಲೆ ಗೊತ್ತಾಯಿತು, ಡಿ ಬೆಲೆ ಗೊತ್ತಾಯಿತು. ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಸಮಾಂತರ ಶ್ರೇಣಿಯನ್ನು ಬರೀಬೇಕು ನಾವು. ಸಮಾಂತರ ಶ್ರೇಣಿ ಅಂದ್ರೇನು? ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಪ್ಲಸ್ 3D, ಇದು ಸಮಾಂತರ ಶ್ರೇಣಿ. ಅಟ್ಲೀಸ್ಟ್ ಒಂದು 4 ಪದನಾರ ಬರೀಬೇಕು. ಎ ಅಂತಂದರೆ 2, 2 ಪ್ಲಸ್ 5, 2 ಪ್ಲಸ್ 2 ಇಂಟು 5, 2 ಪ್ಲಸ್ 3 ಇಂಟು 5 ಆ್ಯಂಡ್ ಸೊ ಆನ್. ಸೊ ಇಲ್ಲಿ 2, 5 2 ಕೂಡಿಸಿದರೆ 7, ಇಲ್ಲಿ 5 2 10, 2 12, 5 3 15 2 17. ಸೊ ಈ ಥರ ಇಲ್ಲಿ ಶ್ರೇಣಿಯನ್ನು ನಾವು ಬರೀಬೋದು. ಇದು ಸಮಾಂತರ ಶ್ರೇಣಿ ಆಗಿದೆ. ಸೊ ಇಲ್ಲಿ ನೀವು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಈ ಶ್ರೇಣಿಯಲ್ಲಿ 20ನೇ ಪದ ಅಂದರೆ A20 ಅಂತಕ್ಕಂಥದ್ದು ಈ ಕಡೆಯಿಂದ ಹಿಂದಿನಿಂದ 20ನೇ ಪದ. ಸೊ A32 ಆಗಿರುತ್ತೆ ಅನ್ನೋದು ಗೊತ್ತಾಗಬೇಕು. ಇದು ಗೊತ್ತಾದರೆ ಮಾತ್ರ ನಿಮಗೆ ಲೆಕ್ಕವನ್ನು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಇದನ್ನು 4 ಮಾರ್ಕ್ಸಿಗೆ ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಒಂದು ಸಮಾಂತರ ಶ್ರೇಣಿಯ 2ನೇ ಮತ್ತು 4ನೇ ಪದಗಳ ಮೊತ್ತ 22 ಹಾಗೂ ಅದರ ಮೊದಲ 11 ಪದಗಳ ಮೊತ್ತ 253 ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಮೊದಲು ಆ ಪಾರ್ಟನ್ನು ನೋಡ್ಬಿಡೋಣ. 2ನೇ ಪದ ಅಂತಂದರೆ A2 ಇಸ್ ಈಕ್ವಲ್ ಟು 2ನೇ ಪದ ಮತ್ತು 4ನೇ ಪದಗಳ ಮೊತ್ತ A2 ಪ್ಲಸ್ A4 ಇಸ್ ಈಕ್ವಲ್ ಟು 22 ಅಂತ ಕೊಟ್ಟಿದ್ದಾರೆ. ಮೊದಲ 11 ಪದಗಳ ಮೊತ್ತ ಅಂದರೆ S11 ಇಸ್ ಈಕ್ವಲ್ ಟು 253 ಅಂತ ಕೊಟ್ಟಿದ್ದಾರೆ. ಇವೆರಡನ್ನೂ ಉಪಯೋಗಿಸ್ಕೊಂಡು ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಬೇಕು. A2 ಅಂದರೆ A ಪ್ಲಸ್ ಡಿ, A4 ಅಂದರೆ A ಪ್ಲಸ್ 3D ಇಸ್ ಈಕ್ವಲ್ ಟು 22 ಆಗುತ್ತೆ. A ಪ್ಲಸ್ ಎ ಅಂದರೆ 2A ಆಗುತ್ತೆ. 3D ಪ್ಲಸ್ ಡಿ ಅಂದರೆ 4D ಇಸ್ ಈಕ್ವಲ್ ಟು 22. ಎಲ್ಲದನ್ನು 2ರಿಂದ ಡಿವೈಡೆಡ್ ಬೈ 2 ಮಾಡಿದರೆ A ಪ್ಲಸ್ 2D ಇಸ್ ಈಕ್ವಲ್ ಟು 11 ಆಯಿತು. ಇದು ಸಮೀಕರಣ 1. ಇಲ್ಲಿ S11 ಕೊಟ್ಟಿದ್ದಾರೆ ಅಂತಂದರೆ ಇದನ್ನು SN ಸೂತ್ರಕ್ಕೆ ಹಾಕಬೇಕು. ಸೊ SN ಸೂತ್ರಕ್ಕೆ ಹಾಕಬೇಕಾದ್ರೆ ಇಲ್ಲಿ ಎನ್ನನ್ನು ನಾವು ಎನ್ ಬೆಲೆ 11 ಕೊಟ್ಟಿದ್ದಾರೆ. ಹಾಗಾಗಿ SN ಸೂತ್ರಕ್ಕೆ ಹಾಕಿದರೆ 11 ಡಿವೈಡೆಡ್ ಬೈ 2 ಇಂಟು 2 ಎ ಪ್ಲಸ್ ಎನ್ ಮೈನಸ್ 1 ಅಂದರೆ ಎನ್ ಅಂದರೆ 11 ಇರೋದ್ರಿಂದ 11 ಮೈನಸ್ 1 ಆಗುತ್ತೆ. 11 ಮೈನಸ್ 1 ಇಂಟು ಡಿ ಕೊಟ್ಟಿಲ್ಲ ಇಸ್ ಈಕ್ವಲ್ ಟು 253. ಸೊ ಇಲ್ಲಿ 11/2 ಇಂಟು 2A ಪ್ಲಸ್ 10D ಇಸ್ ಈಕ್ವಲ್ ಟು 253. ಈ 11ನ ಈಕ್ವಲ್ಸಿಂದ ಆ ಕಡೆ ಕಳಿಸ್ರಿ. 2 ಇಲ್ಲೇ ಇಟ್ಕೊಳ್ಳೋಣ, ಇಲ್ಲಾಂದರೆ ಫಸ್ಟ್ ಕ್ಯಾನ್ಸಲ್ ಮಾಡಿಬಿಡ್ತೀನಿ. 11/2 ಇಂಟು ಇದರಲ್ಲಿ 2ನ ಕಾಮನ್ ತೆಗೆದ್ರೆ A ಪ್ಲಸ್ 5D ಉಳೀತು ಇಸ್ ಈಕ್ವಲ್ ಟು 253. 2 2 ಕ್ಯಾನ್ಸಲ್ ಆಯಿತು. 11ನ ಈ ಕಡೆ ಈಕ್ವಲ್ಸಿಂದ ಆ ಕಡೆ ಕಳಿಸಿದರೆ A ಪ್ಲಸ್ 5D ಇಸ್ ಈಕ್ವಲ್ ಟು 253 ಡಿವೈಡೆಡ್ ಬೈ 11. ಸೊ ಅಲ್ಲಿಗೆ A ಪ್ಲಸ್ 5D ಇಸ್ ಈಕ್ವಲ್ ಟು 11ರಿಂದ ಭಾಗಿಸಿದರೆ 11 2 22, 11 3 33. ಇದು ಸಮೀಕರಣ 2. ಈ ಎರಡು ಸಮೀಕರಣಗಳನ್ನು ಉಪಯೋಗಿಸ್ಕೊಂಡು ನಾವು ಎ ಮತ್ತು ಡಿ ಅನ್ನು ಕಂಡುಹಿಡಿಯಬೇಕು. A ಪ್ಲಸ್ 2D ಇಸ್ ಈಕ್ವಲ್ ಟು 11, A ಪ್ಲಸ್ 5D ಇಸ್ ಈಕ್ವಲ್ ಟು 23. ಸೊ ಇಲ್ಲಿ ಇದನ್ನು ಕಳೆದಾಗ ಮಾಡ್ಕೊಂಡ್ಬಿಟ್ರೆ ಇದು ಕ್ಯಾನ್ಸಲ್ ಆಗ್ತದೆ.
ಇಲ್ಲಿ -3D ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಇಸ್ ಈಕ್ವಲ್ ಟು ಇದರಲ್ಲಿ ಕಳೆದ್ರೆ -22, 5ರಲ್ಲಿ 2 ಕಳೆದ್ರೆ 3, 23ರಲ್ಲಿ 11 22 33, 23ರಲ್ಲಿ 11ನ್ನು ಕಳೆದ್ರೆ 22 ಬರ್ತದೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಡಿ ಈಸ್ ಈಕ್ವಲ್ ಟು 22 ಡಿವೈಡೆಡ್ ಬೈ 3 ಬಂತು. ಫ್ರ್ಯಾಕ್ಷನ್ ಬಂತಲ್ಲ ಇದು. ಸೊ ಇಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ. 12 ಬರ್ಕೊಳೋದ್ರ ಬದಲಿಗೆ ನಾನು ಅದನ್ನು 22 ಬರೆದ್ಬಿಟ್ಟಿದ್ದೀನಿ. 12 ಬರ್ತದೆ. ಸೊ ಇಲ್ಲಿ 12. ಸೊ ಡಿ ಈಸ್ ಈಕ್ವಲ್ ಟು 4 ಬಂತು. ಸೊ ಡಿ ಬೆಲೆ ಗೊತ್ತಾಯಿತು. ಈ ಡಿ ಬೆಲೆಯನ್ನು ಇವೆರಡರಲ್ಲಿ ಒಂದು ಸಮೀಕರಣಕ್ಕೆ ಹಾಕೋಣ. ಎ ಪ್ಲಸ್ 2D ಈಸ್ ಈಕ್ವಲ್ ಟು 11. ಸೊ ಎ ಪ್ಲಸ್ 2D ಅಂದರೆ 4 ಈಸ್ ಈಕ್ವಲ್ ಟು 11. ಎ ಈಸ್ ಈಕ್ವಲ್ ಟು 11, ಇದು 4ರಲ್ಲಿ 8, 8ನ್ನು ಆ ಕಡೆ ಕಳಿಸಿದರೆ -8 ಆಗ್ತದೆ. ಎ ಈಸ್ ಈಕ್ವಲ್ ಟು 3. ನೋಡಿರಿ, ಎ ಈಸ್ ಈಕ್ವಲ್ ಟು 3, ಡಿ ಈಸ್ ಈಕ್ವಲ್ ಟು 4 ಬಂತು. ಈಗ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ, ಸೊ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಬೇಕು. ಸೊ ಸಮಾಂತರ ಶ್ರೇಣಿ ಅಂದರೆ ಅವಾಗಲೇ ಬರೋದಲ್ಲ, ಎ ಪ್ಲಸ್ ಡಿ, ಎ ಪ್ಲಸ್ 2D ಇಲ್ಲಿ ಬರಿತೀನಿ, ಇಲ್ಲಿ ಜಾಗ ಇದೆ. ಎ ಪ್ಲಸ್ ಡಿ, ಎ ಪ್ಲಸ್ 2D ಈ ಥರ ಹಿಂದಿನ ಲೆಕ್ಕದಲ್ಲಿ ಬರೆದ್ವಲ್ಲ ಆ ರೀತಿ ಬರಿಬೇಕು. ಎ ಅಂತಂದರೆ 3, ಎ ಪ್ಲಸ್ ಡಿ ಅಂದರೆ 3 ಮತ್ತು 4ನ್ನು ಕೂಡಿಸಿದರೆ 3 ಪ್ಲಸ್ 4, ಇಲ್ಲಿ 3 ಪ್ಲಸ್ 2 ಇಂಟು 4 ಆ್ಯಂಡ್ ಸೋ ಆನ್ ಬರ್ತಾ ಹೋಗುತ್ತೆ. ಇಲ್ಲಿ 3, 7 ಮತ್ತು 4ರಲ್ಲಿ 8, 3, 11 ಈ ಥರ ಬರ್ತಾ ಹೋಗುತ್ತೆ. ಇದು ಸಮಾಂತರ ಶ್ರೇಣಿ. ಇನ್ನು ಈ ಸಮಾಂತರ ಶ್ರೇಣಿಯ ಕೊನೆಯ ಪದವು 67 ಆದರೆ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಕೊನೆಯ ಪದ an ಕೊಟ್ಟಿದ್ದಾರೆ. ಶ್ರೇಣಿಯ n ಬೆಲೆಯನ್ನು ಕಂಡುಹಿಡಿಯಬೇಕು ಅಂತ ಕೇಳಿದ್ದಾರೆ. ಹಾಗಾಗಿ ಇದನ್ನು ತೆಗಿತೀನಿ ನಾನು. ತೆಗೆದುಬಿಟ್ಟು ಸಮಾಂತರ ಶ್ರೇಣಿ ಇಲ್ಲಿ ಎ ಬೆಲೆ ಡಿ ಬೆಲೆ ಎರಡೂ ಸಹ ಗೊತ್ತಿರಬೇಕು. ಎ 3, ಡಿ ಈಸ್ ಈಕ್ವಲ್ ಟು 4 ಅವೆರಡೂ ತಗೋಬೇಕು. ಎ 3, ಡಿ ಈಸ್ ಈಕ್ವಲ್ ಟು 4. ಹಾಗಾಗಿ ಎ ಈಸ್ ಈಕ್ವಲ್ ಟು 3, ಡಿ ಈಸ್ ಈಕ್ವಲ್ ಟು 4. ಕೊನೆಯ ಪದ ಎ ಎನ್ ಈಸ್ ಈಕ್ವಲ್ ಟು 67 ಅಂತ ಕೊಟ್ಟಿದ್ದಾರೆ. ಎನ್ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ದಟ್ ಈಸ್ ಈಕ್ವಲ್ ಟು ಎ ಎನ್ ಅಂದರೆ 67, ಎ ಅಂತಂದರೆ 3 ಪ್ಲಸ್ ಎನ್ ಮೈನಸ್ 1 ಗೊತ್ತಿಲ್ಲ ಎನ್ನ ಬೆಲೆ, ಡಿ ಬೆಲೆ 4. ಈ 3ನ್ನು ಈ ಕಡೆ ಕಳಿಸಿದರೆ 67 ಮೈನಸ್ 3 ಆಗ್ತದೆ. ಎನ್ ಮೈನಸ್ 1 ಇಂಟು 4 ಇಲ್ಲಿ ಉಳೀತದೆ. 67ರಲ್ಲಿ 3 ಕಳೆದ್ರೆ 64, ಎನ್ ಮೈನಸ್ 1 ಇಂಟು 4. 4ನ್ನು ಈಕ್ವಲ್ಸಿಂದ ಆ ಕಡೆ ಕಳಿಸಿದರೆ ಡಿವೈಡೆಡ್ ಬೈ 4 ಆಗುತ್ತೆ. ಇಲ್ಲಿ ಎನ್ ಮೈನಸ್ 1 ಆಗುತ್ತೆ. 4 1 4, 4 24. 1ನ್ನು ಈ ಕಡೆ ಕಳಿಸಿದರೆ 16 ಪ್ಲಸ್ 1 ಆಗುತ್ತೆ. ಇಸ್ ಈಕ್ವಲ್ ಟು ಎನ್ ಇಸ್ ಈಕ್ವಲ್ ಟು 17 ಪದಗಳಿವೆ ಅಂತ ಕೊಟ್ಟಿದ್ದಾರೆ. ಮೊದಲನೇ ಲೆಕ್ಕಕ್ಕೂ ಈ ಲೆಕ್ಕಕ್ಕೂ ಕಂಪೇರ್ ಮಾಡಿದ್ರೆ ಇದು ಸಿಕ್ಕಾಪಟ್ಟೆ ಉದ್ದ ಬರ್ತದೆ. ಮೊದಲನೇ ಲೆಕ್ಕ ಸ್ವಲ್ಪದರಲ್ಲೇ ಸಾಲ್ವ್ ಆಯಿತು. ಹಾಗಾಗಿ 4 ಮಾರ್ಕ್ಸಿಗೆ ಮೊದಲನೇ ಲೆಕ್ಕ ಸ್ವಲ್ಪ ಭಾಳ ಕಡಿಮೆನೇ ಆಯಿತು. ನೆಕ್ಸ್ಟು ಈ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಈ ವಿಡಿಯೋ ಭಾಳ ಲೆಂತಿ ಆಗ್ತದೆ. ಆಲ್ರೆಡಿ ಒಂದು ರೆಡಿ ಆನ್ಸರನ್ನು ನಾನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೀನಿ. ಅಥವಾ ಅದಕ್ಕೂ ಮುಂಚೆ ಫಸ್ಟು ನಾವು ಬೆಲೆಗಳನ್ನು ಕಂಡುಹಿಡ್ಕೊಂಬಿಡೋಣ. ಇಲ್ಲಿ ಏನಿಲ್ಲ, ನೀವು ಭಾಳ ಇದನ್ನು ಬೆಲೆ ಕಂಡುಹಿಡಿಬೇಡ್ರಿ. ಎಕ್ಸಿಗೆ ಒಂದು ಸಲ 0, ವೈಗೆ ಒಂದು ಸಲ 0 ಕೊಟ್ಕೊಂಡ್ಬಿಟ್ರೆ ನಿಮಗೆ ಎರಡೂ ಸಮೀಕರಣಗಳು ಬಂದು ಹೋಗ್ತದೆ. ಹಾಗಾಗಿ ಹೆಚ್ಚಿಗೆ ಬೆಲೆ ಕೊಡೋ ಅವಶ್ಯಕತೆಯೇ ಇಲ್ಲ. ಎರಡು ಬೆಲೆಗಳನ್ನು ಕೊಟ್ಟರೆ ಸಾಕಾಗ್ತದೆ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಪಾರ್ಟಲ್ಲಿ ಕೂಡ ನೀವು ಕ್ಯಾಲ್ಕುಲೇಷನ್ ಪಾರ್ಟ್ ಹಿಂಗೆ ಮಾಡಬೇಕು ಅಂತ ಎಲ್ಲೂ ಕೇಳಿಲ್ಲ. ಹಾಗಾಗಿ ಇದು ಒಂದು ಎಕ್ಸು ಇನ್ನೊಂದು ವೈ. ಎರಡನೇ ಸಮೀಕರಣದಲ್ಲಿ ಎಕ್ಸ್ ವೈ. ಒಂದು ಸಲ ಎಕ್ಸಿಗೆ 0 ಕೊಟ್ಟರೆ ಇನ್ನೊಂದು ಸಲ ವೈಗೆ 0, ಎಕ್ಸಿಗೆ 0 ವೈಗೆ 0. ಸೊ ಮೊದಲನೇ ಸಮೀಕರಣದಲ್ಲಿ 2x ಪ್ಲಸ್ ವೈ ಇಸ್ ಈಕ್ವಲ್ ಟು 8 ಇದೆ. ಎಕ್ಸಿಗೆ 0 ಕೊಟ್ವಿ ಅಂದರೆ 2 ಇಂಟು 0 ಪ್ಲಸ್ ವೈ ಇಸ್ ಈಕ್ವಲ್ ಟು 8 ಆಗ್ತದೆ. ಸೊ ಇಲ್ಲಿ 0 ಆದಮೇಲೆ ವೈ ಇಸ್ ಈಕ್ವಲ್ ಟು 8, ವೈನ ಬೆಲೆ 8 ಬಂತು. ವೈಗೆ 0 ಕೊಟ್ಟರೆ 2x ಪ್ಲಸ್ 0 ಇಸ್ ಈಕ್ವಲ್ ಟು 8 ಆಗ್ತದೆ. 2x ಇಸ್ ಈಕ್ವಲ್ ಟು 8 ಆಯಿತು. ಎಕ್ಸ್ ಇಸ್ ಈಕ್ವಲ್ ಟು 8 ಡಿವೈಡ್ ಬೈ 2, ಎಕ್ಸ್ ಇಸ್ ಈಕ್ವಲ್ ಟು 4 ಆಯಿತು. ಸೊ ಹಾಗಾಗಿ ಎಕ್ಸ್ನ ಬೆಲೆ 4 ಬಂತು. ಇಲ್ಲಿ ಎಕ್ಸ್ನ ಬೆಲೆ 4 ಅಂತ ಹಾಕೋಬೇಕು. ಇವೆರಡೇ ಬೆಲೆಗಳು ಸಾಕು. ಒಂದು 0, 8, ಇನ್ನೊಂದು 4, 0. ಇವೆರಡು ಬೆಲೆಗಳನ್ನು ಗ್ರಾಫಲ್ಲಿ ಹಾಕಿದರೆ ಸಾಕು.
ಇನ್ನೊಂದು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5 ಇದೆ. ಒಂದು ಸಲ ಎಕ್ಸಿಗೆ 0 ಕೊಟ್ರಿ ಅಂದರೆ ವೈ ಈಸ್ ಈಕ್ವಲ್ ಟು 5 ಬಂತು, ವೈನ ಬೆಲೆ 5 ಆಯಿತು. ನೆಕ್ಸ್ಟು ಇದೇ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 0ನಲ್ಲಿ ವೈಗೆ 0 ಹಾಕಿದ್ರಿ ಅಂತಂದರೆ 5, ವೈಗೆ 0 ಹಾಕಿದ್ರಿ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 5 ಬರ್ತದೆ. ಹಾಗಾಗಿ ಇಲ್ಲಿ 0,5 ಅನ್ನೋದು 1 ಪಾಯಿಂಟು, 5,0 ಅಂತಕ್ಕಂಥದ್ದು 1 ಪಾಯಿಂಟು. ಇವೆರಡನ್ನು ತಗೊಂಡು ಗ್ರಾಫನ್ನು ಏನು ಮಾಡಬೇಕು, ಹಾಕಬೇಕಾಗ್ತದೆ. ತೋರಿಸ್ತೀನಿ ಗ್ರಾಫ್ ಹೇಗೆ ಹಾಕಬೇಕು ಅಂತ. ಸೊ ಈಗ ಸ್ಟೂಡೆಂಟ್ಸ್ ಇದನ್ನು ನಾವು ಗ್ರಾಫಿಗೆ ಹಾಕಿದಾಗ ನಮಗೆ ಗ್ರಾಫನ್ನು ನೋಡೋಣ. ಈ ರೀತಿ ಗ್ರಾಫ್ ಬರ್ತದೆ. ಸೊ ನೀವು ಸಹ ಗ್ರಾಫ್ಗೆ ಹಾಕಿದ್ದೀರಾ ಅಂತ ಅನ್ಕೋತೀನಿ. ಸೊ ಇಲ್ಲಿ ಈ ರೀತಿ ಗ್ರಾಫ್ ಬಂದಾಗ ಇಲ್ಲಿ ನಮಗೆ ಎಕ್ಸ್ನ ಬೆಲೆ 3 ಮತ್ತು ವೈನ ಬೆಲೆ 2 ಬರ್ತದೆ, 3,2. ಸೊ ಇಲ್ಲಿ ಅಳತೆಯನ್ನು ಬರೆದಿದ್ದೀರಾ ಅಂತ ಅನ್ಕೋತೀನಿ. ಅಳತೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ. ಎಕ್ಸ್ ಈಸ್ ಈಕ್ವಲ್ ಟು 3, ವೈ ಈಸ್ ಈಕ್ವಲ್ 2. ಸೊ ಈ ಥರ ಹಾಕ್ಬಿಟ್ಟು ಇಲ್ಲಿ ಬಾಕ್ಸಲ್ಲಿ ಲಾಸ್ಟಿಗೆ ಆನ್ಸರನ್ನು ನೀವಿಲ್ಲಿ ಬರೆದ್ರೆ ನಿಮಗೆ ಸರಿಯಾಗಿ ಬರ್ತದೆ. ಸೊ ಈಗ ಅಳತೆಯಲ್ಲಿ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷದ ಅಳತೆಯನ್ನು ಬರಿತೀರಿ. ಈ ಥರ ನಿಮಗೆ ಗ್ರಾಫ್ ಬರುತ್ತೆ. ಸೊ ಮುಂದಿನ ಲೆಕ್ಕವನ್ನು ನೋಡೋಣ. ಇಲ್ಲಿ 2 ತ್ರಿಭುಜಗಳ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ, ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರ್ತದೆ. ಇದು ಪ್ರಮೇಯ. ಈ ಪ್ರಮೇಯವನ್ನು ನೀವು ಆಲ್ರೆಡಿ ಇದನ್ನು ಬರೆದಿದ್ದೀರಾ ಅಂತ ಅನ್ಕೋತೀನಿ. ಇದೇ ಪ್ರಮೇಯವನ್ನು ಬರೀಬೇಕು. ವ್ಯಾಖ್ಯೆ ಸ್ವಲ್ಪ ಚೇಂಜ್ ಆಗಿದೆ ಅನಿಸುತ್ತೆ, ಸ್ವಲ್ಪ ಅದನ್ನೇ 2 ವ್ಯಾಖ್ಯೆನೂ ಕೊಟ್ಟಿದ್ದಾರೆ ನಿಮಗೆ ಇದರಲ್ಲಿ. ಹಾಗಾಗಿ ಸೊ ಇದೇ ತ್ರಿಭುಜದ ಒಂದು ಪ್ರಮೇಯವನ್ನು ಕೊಟ್ಟಿದ್ದಾರೆ. ಸೊ ವ್ಯಾಖ್ಯೆ ಕನ್ಫ್ಯೂಸ್ ಮಾಡಿಕೊಂಡ್ರೆ ಪ್ರಮೇಯ ಬರಲ್ಲ ನಿಮಗೆ. ಹಾಗಾಗಿ ವ್ಯಾಖ್ಯೆಗಳು ಎರಡನ್ನೂ ಯಾವುದೇ ವ್ಯಾಖ್ಯೆ ಇದ್ದರೂ ಸಹ ಸರಿಯಾಗಿ ನೋಡ್ಕೋಬೇಕು. ಅದೇ ಇಂಪಾರ್ಟೆಂಟು ನಿಮಗೆ ತ್ರಿಭುಜದ ವ್ಯಾಖ್ಯೆ. ಸೊ ನೆಕ್ಸ್ಟು ಮುಂದಿನ ಒಂದು ಲೆಕ್ಕ ನೋಡೋಣ. ಸಮುದ್ರದ ತೀರದ ಮೇಲೆ ನೇರವಾಗಿ ನಿಂತ ಒಂದು ದೀಪಸ್ತಂಭದ ಎತ್ತರ 10√3 ಆಗಿದೆ ಅಂತ ಕೊಟ್ಟಿದ್ದಾರೆ. ದೀಪಸ್ತಂಭದ ಎತ್ತರ ಕೊಟ್ಟಿದ್ದಾರೆ ಎ ಬಿ ಈಸ್ ಈಕ್ವಲ್ ಟು 10√3. ಅದೇ ರೀತಿ ದೀಪಸ್ತಂಭದ ಬುಡದಿಂದ 30 ಮೀಟರ್ ದೂರದಲ್ಲಿ ಕೊಟ್ಟಿದ್ದಾರೆ. ಬಿ ಸಿ ಕೊಟ್ಟಿದ್ದಾರೆ. ಬಿ ಸಿ ಈಸ್ ಈಕ್ವಲ್ ಟು 30 ಮೀಟರ್ ಆಗಿದೆ. ದೀಪಸ್ತಂಭದ ಎತ್ತರ ಕೊಟ್ಟಿದ್ದಾರೆ. ದೀಪಸ್ತಂಭದಿಂದ ತುದಿಯಿಂದ ಇಲ್ಲಿ ಎಫ್ ಹತ್ರ ಒಂದು ಹಡಗು ನಿಂತಿದೆ ಅಂತ ಕೊಟ್ಟಿದ್ದಾರೆ. ಸೊ ಹಡಗಿಗಿರುವ ದೂರವನ್ನು 10 ಅಂತ ಕೊಟ್ಟಿದ್ದಾರೆ. ಸೊ ಅದು ಬಿ ಎಫ್ ಈಸ್ ಈಕ್ವಲ್ ಟು 10 ಆಗ್ತದೆ. ಬಿ ಎಫ್ ಈಸ್ ಈಕ್ವಲ್ ಟು 10 ಮೀಟರ್ ಆಗ್ತದೆ. ದೀಪಸ್ತಂಭದ ತುದಿಯಿಂದ ಗೋಪುರವನ್ನು ನೋಡಿದಾಗ ಉಂಟಾದಂತಹ ಉನ್ನತ ಕೋನ ಥೀಟಾ ಈಸ್ ಈಕ್ವಲ್ ಟು 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನಾವು ಗೋಪುರದ ಎತ್ತರವನ್ನು ಕಂಡುಹಿಡಿಯಬೇಕು. ಸೊ ಅಂದರೆ ಈ ಡಿ ಇದು ಪೂರ್ತಿ ಇ ಸಿ ಅನ್ನು ಕಂಡುಹಿಡಿಯಬೇಕು. ಇ ಸಿ ಈಸ್ ಈಕ್ವಲ್ ಟು ನಾವು ಎತ್ತರವನ್ನು ಎಚ್ ಅಂತ ಇಟ್ಕೊಂಡ್ಬಿಡೋಣ. ಇದು ಪೂರ್ತಿ ಎಚ್ ಆಗ್ತದೆ. ಎತ್ತರವನ್ನು ಕಂಡುಹಿಡಿಯಬೇಕಾಗ್ತದೆ. ಸೊ ಈಗ ಈ ಎತ್ತರವನ್ನು ಕಂಡುಹಿಡಿಯಬೇಕು ಅಂತಂದರೆ ನಮಗೆ ಈ ಡಿ ಇ ಎಷ್ಟಿದೆ ಅಂತ ಬೇಕು. ಯಾಕೆಂದರೆ ಇದು ಆಲ್ರೆಡಿ 10√3 ಅಂತ ಗೊತ್ತು. ಸಿ ಡಿ ಕೂಡ 10√3. ಸಿ ಡಿ ಈಸ್ ಈಕ್ವಲ್ ಟು 10√3 ಅಂತ ನಮಗೆ ಆಲ್ರೆಡಿ ಗೊತ್ತಿದೆ. ನಮಗೆ ಈ ಡಿ ಇ ಬೆಲೆ ಎಷ್ಟು ಅಂತಕ್ಕಂಥದ್ದು ಬೇಕು. ಡಿ ಇ ಬೆಲೆ ಬೇಕು ಅಂದರೆ ಏನು ಮಾಡಬೇಕು, ತ್ರಿಭುಜ ಎ ಡಿ ಇನಲ್ಲಿ ತಗೋಬೇಕು. ಸೊ ಎ ಡಿ ಇನಲ್ಲಿ ಟ್ಯಾನ್ ಥೀಟಾ ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಈ ಡಿ ಇ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಬರ್ತದೆ. ಹಾಗಾಗಿ ಡಿ ಇ ಡಿವೈಡೆಡ್ ಬೈ ಎ ಡಿ ಬರುತ್ತೆ. ಟ್ಯಾನ್ 30 ಡಿಗ್ರಿ ಅಂತಂದರೆ 1/√3 ಬರುತ್ತೆ. 1/√3 ಈಸ್ ಈಕ್ವಲ್ ಟು ಡಿ ಇ ಅಂದರೆ ಅದನ್ನೇ ಕಂಡುಹಿಡಿಯಬೇಕಾಗಿರೋದು ನಾವು. ಡಿ ಇ ಡಿವೈಡೆಡ್ ಬೈ ಎ ಡಿ ಅಂದರೆ 30 ಅಂತ ಗೊತ್ತು. ಸೊ ಹಾಗಾಗಿ ಡಿ ಇನ ನಾವು ಈಸ್ ಈಕ್ವಲ್ ಟು ಇದು ಮಾಡಿದ್ರೆ 30 ಡಿವೈಡೆಡ್ ಬೈ √3 ಆಗ್ತದೆ. ಸೊ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಇದು √3 ಇಂಟು 10 ಅಂತ ಬರಿಬೋದು. 30ನ್ನು ಡಿವೈಡೆಡ್ ಬೈ √3 ಕ್ಯಾನ್ಸಲ್ ಆದರೆ ಡಿ ಇ ಈಸ್ ಈಕ್ವಲ್ ಟು 10√3 ಆಗುತ್ತೆ. ಸೊ ಹಾಗಾಗಿ ಎಚ್ಚನ್ನು ಕಂಡುಹಿಡಿಬೇಕು. ಎಚ್ ಈಸ್ ಈಕ್ವಲ್ ಟು ಡಿ ಇ ಪ್ಲಸ್ ಸಿ ಡಿ. ಡಿ ಇ ಅಂದರೆ 10√3 ಪ್ಲಸ್ ಸಿ ಡಿ ಅಂದರೆ 10√3. ಸೊ ಎರಡು ಸಹ ಸೇಮ್ ಬಂತು. 20√3 ಅಂತಕ್ಕಂಥದ್ದು ಅದರ ಹೈಟ್ ಆಗಿದೆ. 20√3 ಅಂತಕ್ಕಂಥದ್ದು ಅಲ್ಲಿ ಹೈಟ್ ಆಫ್ ದ ಟೂಂಬ್ ಆಗಿರ್ತಕ್ಕಂಥದ್ದು. ಸೊ ನೆಕ್ಸ್ಟು ಇಲ್ಲಿ ಹೆಚ್ಚು ಗೊತ್ತಾಯಿತು ನಮಗೆ. ಇನ್ನೊಂದನ್ನು ಏನು ಕಂಡುಹಿಡಿಯಬೇಕು, ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಗಿರುವ ದೂರ. ಈ ಎ ಇ ಎಷ್ಟಿದೆಯಲ್ಲ ಇದನ್ನು ಕಂಡುಹಿಡಿಯಬೇಕು ನಾವು. ಎ ಇಯನ್ನು ಕಂಡುಹಿಡಿಯಬೇಕು ಅಂತಂದರೆ ತ್ರಿಭುಜ ಎ ಡಿ ಇ, ಅದೇ ತ್ರಿಭುಜ ಎ ಡಿ ಇನಲ್ಲಿ ಟ್ಯಾನ್ 30 ಡಿಗ್ರಿ ಅದನ್ನೇ ಹಾಕೋಬೇಕು. ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಟ್ಯಾನ್ ತಗೊಂಡ್ರೆ ಹೈಪಾಟೆನ್ಯೂಸ್ ಸೈಡ್ ಬರಲ್ಲ. ಸೊ ಹಾಗಾಗಿ ಟ್ಯಾನ್ ಬೇಡ, ನಾವೀಗ ಹೈಪಾಟೆನ್ಯೂಸ್ ಸೈಡ್ ಬೇಕು ಅಂತಂದರೆ ಸೈನ್ ಅಥವಾ ಯಾವುದನ್ನಾರು ಹಾಕ್ಕೋಬೇಕು. ಸೈನ್ 30 ಹಾಕ್ಕೋಬೇಕು ಇಲ್ಲಿ.
ಇಲ್ಲ ಕಾಸ್ 30 ಹಾಕ್ಕೋಬೇಕು. ಸೊ ಹಾಗಾಗಿ ಸೈನನ್ನು ತಗೊಳ್ಳೋಣ. ಸೈನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಸೈನ್ 30 ಅಂತಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಬರ್ತದೆ. ಅಭಿಮುಖ ಬಾಹು ಅಂದರೆ ಡಿ ಇ ಡಿವೈಡೆಡ್ ಬೈ ವಿಕರ್ಣ ಅಂತಂದರೆ ಎ ಇ ಬರುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಸೈನ್ 30 ಡಿಗ್ರಿಗೆ ತಗೋಬೇಕು. ಸೈನ್ 30 ಅಂತಂದರೆ 1/2 ಇಸ್ ಈಕ್ವಲ್ ಟು ಡಿ ಇ ನಮಗೆ 10√3 ಅಂತ ಗೊತ್ತಾಗಿದೆ. ಎ ಇಯನ್ನು ಕಂಡುಹಿಡಿಬೇಕು. ಎ ಇ ಇಲ್ಲಿ ಹಾಕ್ಕೋಬೇಕು. ಸೊ ಹೊರೆ ಗುಣಾಕಾರ ಮಾಡಿಕೊಂಡ್ರೆ ಎ ಇ ಇಸ್ ಈಕ್ವಲ್ ಟು 10 × 2 ಗುಣಿಸಿದರೆ 20√3 ಬರ್ತದೆ. ಇದು ದೀಪಸ್ತಂಭದ ತುದಿಯಿಂದ ಇದಕ್ಕೆ ಯಾವುದಕ್ಕೆ ಗೋಪುರದ ತುದಿಗೆ ಇರ್ತಕ್ಕಂತಹ ದೂರ. ಇನ್ನು ಕೋನ ಕಂಡುಹಿಡಿಲಿಕ್ಕೆ ಹೇಳಿದರೆ, ಅವನತ ಕೋನವನ್ನು ಕಂಡುಹಿಡಿಲಿಕ್ಕೆ ಹೇಳಿದರೆ, ಸೊ ತ್ರಿಭುಜ ಎ ಬಿ ಎಫ್ನಲ್ಲಿ ತಗೋಬೇಕು. ತ್ರಿಭುಜ ಎ ಬಿ ಎಫ್ನಲ್ಲಿ ತಗೊಂಡ್ರೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಬಿ ಎಫ್ ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂದರೆ ಎ ಬಿ ಆಗುತ್ತೆ. ಸೊ ಟ್ಯಾನ್ ಥೀಟಾ ಹಾಗೆ ಬರ್ಕೊಳ್ರಿ ಇಸ್ ಈಕ್ವಲ್ ಟು ಬಿ ಎಫ್ ಅಂತಂದರೆ 10 ಡಿವೈಡೆಡ್ ಬೈ ಎ ಬಿ ಅಂದರೆ 10√3 ಆಗ್ತದೆ. 10 ಕ್ಯಾನ್ಸಲ್ ಆದರೆ 1/√3 ಆಗ್ತದೆ. 1/√3 ಅಂದರೆ ಇದರ ಬೆಲೆ ಟ್ಯಾನ್ 30 ಡಿಗ್ರಿಗೆ ಬರ್ತದೆ. ಟ್ಯಾನ್ 30 ಡಿಗ್ರಿ. ಸೊ ದೇರ್ ಫಾರ್ ಥೀಟಾ ಇಸ್ ಈಕ್ವಲ್ ಟು 30 ಡಿಗ್ರಿ ಆಗುತ್ತೆ. ಸೊ ಇದು ಈ ಥರ ಲೆಕ್ಕವನ್ನು ಬಿಡಿಸ್ಬೇಕು. ಸೊ ನೆಕ್ಸ್ಟು ಕೊನೆಯ ಲೆಕ್ಕ 38ನೇ ಲೆಕ್ಕವನ್ನು ಇದನ್ನು ಬಿಡಿಸ್ಬೇಕು. ಇಲ್ಲಿ ನೋಡ್ರಿ, ಒಂದು ಸಿಲಿಂಡರ್ನ ಪಾದದ ಮೇಲೆ ಒಂದು ಶಂಕುವನ್ನು ಜೋಡಿಸಲಾಗಿದೆ. ಓಕೆ, ಚಿತ್ರದಲ್ಲಿ ತೋರಿಸುವಂತೆ ಮರದ ಘನಾಕೃತಿಯನ್ನು ತಯಾರಿಸಲಾಗಿದೆ. ಘನಾಕೃತಿಯ ಎತ್ತರ 45 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಶಂಕುವಿನ ಎತ್ತರ ಕೊಟ್ಟಿದ್ದಾರೆ. ಶಂಕುವಿನ ಎತ್ತರ ಕೊಟ್ಟಿರೋದ್ರಿಂದ ಎಚ್ ಅಂತ ಇಟ್ಕೋಬೇಕು. ಎಚ್ ಇಸ್ ಈಕ್ವಲ್ ಟು 15 ಸೆಂಟಿಮೀಟರ್. ಇದನ್ನು H1 ಅಂತ ಇಟ್ಕೊಳ್ಳೋಣ. ಇನ್ನೊಂದು ಎತ್ತರ ಬರ್ತದೆ. ಹಾಗಾಗಿ ಸಿಲಿಂಡರ್ನ ಪಾದದ ವ್ಯಾಸ 16 ಸೆಂಟಿಮೀಟರ್. ಸಿಲಿಂಡರ್ನ ಪಾದದ ವ್ಯಾಸ, ಸಿಲಿಂಡರ್ದು R2 ಅಂತ ಇಟ್ಕೊಂಡ್ರೆ ವ್ಯಾಸ ಕೊಟ್ಟಿದ್ದಾರೆ, ಅದನ್ನು ನಾವು ತ್ರಿಜ್ಯಕ್ಕೆ ಕನ್ವರ್ಟ್ ಮಾಡಿಕೊಂಡ್ರೆ 8 ಸೆಂಟಿಮೀಟರ್ ಆಗ್ತದೆ. D2 ಇಸ್ ಈಕ್ವಲ್ ಟು 16 ಇದೆ. R2 ಅನ್ನು ನಾವು ಇದ್ರದ್ದು R2 ತಗೊಳ್ಳೋಣ. ಸೊ ಇಲ್ಲಿ ಆರ್ ಎರಡರದ್ದು ಸೇಮ್ ಆಗಿರೋದ್ರಿಂದ R2 ಏನು ಬೇಡ, ಎರಡರದ್ದು ಆರ್ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್. ಇದ್ರದ್ದು H1 ಅಂತ ತೊಗೊಂಡಿದ್ದೀನಿ, H1. ಸೊ ಇದ್ರದ್ದು ಎತ್ತರವನ್ನು H2 ತಗೋಬೇಕು. H2 ಇಸ್ ಈಕ್ವಲ್ ಟು 45ರಲ್ಲಿ 15ನ ನಾವು ಕಳಿಬೇಕು. ಅಲ್ಲಿಗೆ H2 30 ಸೆಂಟಿಮೀಟರ್ ಆಗ್ತದೆ. ಇದು 30 ಸೆಂಟಿಮೀಟರ್ ಆಗ್ತದೆ ಇಲ್ಲಿಂದ ಇಲ್ಲಿಯವರೆಗೆ. ಸೊ ಇದಿಷ್ಟು ನಮಗೆ ಡಾಟಾ ಸಿಕ್ಕಿರ್ತಕ್ಕಂಥದ್ದು. ತ್ರಿಜ್ಯ ಗೊತ್ತಾಗಿದೆ. ಸಿಲಿಂಡರ್ನ ಪಾದದ ವ್ಯಾಸ ಕೊಟ್ಟಿದ್ದಾರೆ. ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಫಲ ಎರಡನ್ನೂ ಕೇಳಿದ್ದಾರೆ. ಸೊ ಈ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಂದರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಪಾದದ ವಿಸ್ತೀರ್ಣ, ಸಿಲಿಂಡರ್ನ ಪಾದದ ವಿಸ್ತೀರ್ಣ ಪ್ಲಸ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ನೋಡ್ರಿ, ಇದನ್ನು ಪೂರ್ತಿ ಕಂಡುಹಿಡ್ಕೋಬೇಕು ನಾವು. ಸೊ ಇಲ್ಲಿ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತಂದಾಗ 2πRh ಬರ್ತದೆ, ಪ್ಲಸ್ ಸಿಲಿಂಡರ್ನ ಪಾದದ ವಿಸ್ತೀರ್ಣ ಅಂತಂದರೆ πr² ಬರ್ತದೆ, ಪ್ಲಸ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದರೆ πrl ಬರ್ತದೆ. ಸೊ ಹಾಗಾಗಿ ಇಲ್ಲಿ ನಾವು ಎಲ್ ಬೇಕು, ನಮಗೆ ಎಲ್ಲನ್ನು ಕಂಡುಹಿಡಿಯಬೇಕು ಅಂತಂದರೆ ಎಲ್ ಇಸ್ ಈಕ್ವಲ್ ಟು √h² ಪ್ಲಸ್ r². ಇದು ನಮಗೆ ಗೊತ್ತಿರ್ತಕ್ಕಂಥದ್ದು. ಎಚ್ ಅಂತಂದರೆ ಸಿಲಿಂಡರ್ನಲ್ಲಿ 15 ಸ್ಕ್ವಯರು ಪ್ಲಸ್ ಆರ್ ಅಂತಂದರೆ ನಮಗೆ 8 ಅಂತ ಗೊತ್ತು, 8². ಸೊ ದಟ್ ಈಸ್ ಈಕ್ವಲ್ ಟು 15 ಸ್ಕ್ವೇರ್ ಅಂದರೆ 225 ಪ್ಲಸ್ 8² ಅಂತಂದರೆ 64. √5 × 9 6 7 8 289. ದಟ್ ಈಸ್ ಈಕ್ವಲ್ ಟು ಎಲ್ ಈಸ್ ಈಕ್ವಲ್ ಟು 17. ಎಲ್ನ ಬೆಲೆ ಗೊತ್ತಾಯಿತು. ಈಗ ಇಲ್ಲಿ ಹಾಕ್ಬೇಕು ನಾವು 2 ಇಂಟು, ಸೊ ಪೈ ಎಲ್ಲದರಲ್ಲೂ ಕಾಮನ್ ಇರೋದ್ರಿಂದ ಪೈ ಮತ್ತು ಆರನ್ನು ಕಾಮನ್ ತೆಕ್ಕೊಂಬಿಟ್ರೆ ನೀವು ಪೈ ಆರನ್ನು ಕಾಮನ್ ತೆಗೆದ್ರೆ ಇಲ್ಲಿ 2h ಉಳಿತದೆ. ಸೊ ಇಲ್ಲಿ ಒಂದು ಆರ್ ಉಳಿತದೆ, ಇಲ್ಲಿ ಎಲ್ ಅಷ್ಟೇ ಉಳಿತದೆ. ಸೊ ಪೈ ಅಂದರೆ 22 ಡಿವೈಡೆಡ್ ಬೈ 7 ಇಂಟು ಆರ್ ಅಂದರೆ 8. ಸೊ ಆರ್ 8 ಬಂದಿರೋದ್ರಿಂದ ಪೈ 7 ಬರುತ್ತೋ ಇಲ್ಲ ಹೋಗುತ್ತಿಲ್ಲ ನೋಡೋಣ. 2 ಇಂಟು ಎಚ್ ಅಂತಂದರೆ ಇಲ್ಲಿ ಸಿಲಿಂಡರ್ನ ಎತ್ತರ H2 ಆಗಬೇಕಿದು. ಸೊ ಹಾಗಾಗಿ H2 ಅಂತಂದರೆ ಇಲ್ಲಿ 30 ಸೆಂಟಿಮೀಟರ್ ಬರ್ತದೆ ಸಿಲಿಂಡರ್ನ ಎತ್ತರ, ಪ್ಲಸ್ ಆರ್ ಅಂತಂದರೆ 8 ಪ್ಲಸ್ ಎಲ್ ಅಂದರೆ 17 ಅಂತ ಗೊತ್ತು ನಮಗೆ.
ದಟ್ ಈಸ್ ಈಕ್ವಲ್ ಟು 22 ಡಿವೈಡೆಡ್ ಬೈ 7 ಇಂಟು 8. ಇಲ್ಲಿ ಬ್ರ್ಯಾಕೆಟ್ ಒಳಗಡೆ 32 60 ಪ್ಲಸ್ 8 ಪ್ಲಸ್ 17 ಬರುತ್ತೆ. 22 ಡಿವೈಡೆಡ್ ಬೈ 7 ಇಂಟು 8 ಇಂಟು 3 ಕೂಡಿಸಿದ್ರೆ 8 7 15ಕ್ಕೆ 5 1 1 1 2 6 8 85 ಬಂತು. 7ರಿಂದ ಇದು ಭಾಗ ಆಗಲ್ಲ, ಹಾಗಾಗಿ ಇದನ್ನು 3.14 ತಗೊಂಡ್ರೆ ಭಾಳ ಬೆಸ್ಟು. 8 5 44, 8 8 64 68 680. 3.14 ಇಂಟು 680 ನಾವು ಇದನ್ನು ನಾವು ಗುಣಿಸಿದರೆ ಇಲ್ಲಿ ನಮಗೆ 2135.2 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. ಇದು ಈ ಒಂದು ಆಕೃತಿಯ ವಕ್ರ ಮೇಲ್ಮೈ ವಿಸ್ತೀರ್ಣ ನಮಗೆ ಬಂತು. ಇದರ ಘನಫಲವನ್ನು ಕೂಡ ಕೇಳಿದರೆ, ಘನಫಲ, ಈ ಆಕೃತಿಯ ಘನಫಲ ಅಂತಂದಾಗ ಸಿಲಿಂಡರ್ನ ಘನಫಲ ಪ್ಲಸ್ ಯಾವುದು ಶಂಕುವಿನ ಘನಫಲ ಎರಡನ್ನೂ ಸಹ ಕೂಡಿಸ್ಬೇಕು. ಸಿಲಿಂಡರ್ನ ಘನಫಲ ಅಂದಾಗ ಪೈ ಆರ್ ಸ್ಕ್ವಯರ್ ಎಚ್ ಬರ್ತದೆ, ಇಲ್ಲಿ H2, ಪ್ಲಸ್ ಶಂಕುವಿನ ಘನಫಲ ಅಂತಂದಾಗ 1/3 ಪೈ ಆರ್ ಸ್ಕ್ವಯರ್ H1 ಬರ್ತದೆ. H ಎರಡರಲ್ಲೂ ಬೇರೆ ಬೇರೆ ಇರೋದ್ರಿಂದ, ಪೈ ಆರ್ ಸ್ಕ್ವಯರ್ ಎರಡರಲ್ಲೂ ಕಾಮನ್ ಇರೋದ್ರಿಂದ ಪೈ ಆರ್ ಸ್ಕ್ವಯರ್ನ ಕಾಮನ್ ತೆಗೆದ್ರೆ H2 ಪ್ಲಸ್ ಇಲ್ಲಿ H1/3 ಬರ್ತದೆ. ದಟ್ ಈಸ್ ಈಕ್ವಲ್ ಟು ಪೈ ಅಂತಕ್ಕಂಥದ್ದು ಪೈ 3.14 ಇಟ್ಕೊಂಡ್ರೆ ಇಂಟು ಆರ್ ಸ್ಕ್ವಯರ್ ಅಂತಂದರೆ 8 ಸ್ಕ್ವಯರ್ ಆಗ್ತದೆ. ಇಲ್ಲಿ H2 ಅಂತಂದಾಗ 30 ಪ್ಲಸ್ H1 ಅಂತಂದರೆ 15 ಡಿವೈಡೆಡ್ ಬೈ 3. ದಟ್ ಈಸ್ ಈಕ್ವಲ್ ಟು 3.14 ಇಂಟು 8 8 64 ಇಂಟು 30 ಪ್ಲಸ್ 3 5 15 35. 7ರಿಂದ ಭಾಗ ಆಗೋದ್ರಿಂದ ಪೈ ಬೆಲೆಯನ್ನು 22/7 ಅಂತ ಇಟ್ಕೋಬೋದು. ಇಲ್ಲಿ 64 ಇಂಟು 35, 7 1 7 5 35. ಇಲ್ಲಿ ನಾವು 22 64 ಮತ್ತು 5 ಉಳಿತು. ನಿಮಗೆ 22 ಇಂಟು 64 ಇಂಟು 5 ಉಳಿತು. ಇವು ಮೂರನ್ನು ಸಹ ನಾವು ಗುಣಿಸ್ಬೇಕು. 22 ಇಂಟು 64 ಇಂಟು 5 ಮೂರನ್ನು ಗುಣಿಸಿದರೆ 7040 ಬರುತ್ತೆ. 7040 ಸೆಂಟಿಮೀಟರ್ ಕ್ಯೂಬ್ ಇದು ಈ ಒಂದು ಇದರ ಘನಫಲ. ಇದು ವಿಸ್ತೀರ್ಣ, ಇದು ಘನಫಲ. ಇಷ್ಟು ಪೂರ್ತಿ ಮಾಡಿದರೆ ನಿಮಗೆ 5 ಅಂಕಗಳು ದೊರೀತದೆ. ಭಾಳ ಕಾಂಪ್ಲಿಕೇಶನ್ ಆಗಿ ಏನು ಕೊಟ್ಟಿಲ್ಲ, ಸರಳವಾಗಿದೆ. ಯಾವುದೇ ರೀತಿಯ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ಈ ಥರ ಆನ್ಯಲ್ ಎಕ್ಸಾಮಿಗೆ ಬಂದರೆ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು. ನೀವು ಸ್ವಲ್ಪ ಯೋಚನೆ ಮಾಡಬೇಕು, ಯಾವ ರೀತಿ ಏನೇನು ಡಾಟಾಗಳೆಲ್ಲ ಕರೆಕ್ಟಾಗಿ ಬರ್ಕೊಂಡ್ರಿ ಅಂದರೆ ಮಾತ್ರ ನಿಮಗೆ ಪೂರ್ಣ ಅಂಕಗಳು ದೊರೀಲಿಕ್ಕೆ ಸಾಧ್ಯ. ಹಾಗಾಗಿ ನಿಮಗೆ ಸಂಪೂರ್ಣವಾಗಿ 38 ಪ್ರಶ್ನೆಗಳನ್ನು ಸಹ ಇಲ್ಲಿ ಬಿಡಿಸಿ ತೋರಿಸಿದ್ದೇನೆ. ಹಾಗಾಗಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇತ್ತು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ನಾನು ಮೊದಲನೇ ವಿಡಿಯೋದಲ್ಲಿ 18 ಮತ್ತು 24ನೇ ಲೆಕ್ಕದಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಇತ್ತು ಅಂತ ಹೇಳಿದೆ. ಸ್ಟೂಡೆಂಟ್ಸ್, ಈ ಎಲ್ಲ ಲೆಕ್ಕಗಳನ್ನು ನೋಡಿರಿ, ನೀವು ಮಾಡಿರ್ತಕ್ಕಂತಹ ಲೆಕ್ಕಗಳು ಸರಿಯಾಗಿ ಬಂದಿದೆಯಾ ಇಲ್ವೋ ಅಂಥೇಳಿ ನೋಡಿಕೊಂಡು ನೀವು ಉತ್ತರವನ್ನು ನೋಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜೊತೆಗೆ ನಿಮಗೆ ಆನ್ಯಲ್ ಎಕ್ಸಾಮ್ಗೆ ಒಂದಷ್ಟು ಮಾಡಲ್ ಪೇಪರ್ಸನ್ನು ಸಹ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗಾಗಿ ನಿಮಗೆ ಉತ್ತಮವಾಗಿರ್ತಕ್ಕಂತಹ ಕ್ವಶನ್ ಪೇಪರ್ಸ್ ಮತ್ತು ಆನ್ಸರ್ಸು, ಕೀ ಆನ್ಸರ್ಸು ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.